ಜಾಗದಲ್ಲಿ ಕಿವಿ ಇಲ್ಲ ಅಂತ ಹಾಗೆ ಮಾಡ್ತಾನೆ ಅಂತ. ಅವ್ರ ಹಲ್ಲುಗಳಂಥದ್ದು, ಆ ಹಲ್ಲುಗಳು ಯಾವುದೇ ಆಯುಧದಷ್ಟು ಗಟ್ಟಿ ಮತ್ತು ತೀಕ್ಷ್ಣ ಅಂತ. ಹಲ್ಲುಗಳು, ಉಗುರುಗಳು ವಜ್ರಸ್ಪರ್ಶ ಸಮಯರ್ನ ಕೈಹಿ, ವಜ್ರಾಯುಧದ ಸ್ಪರ್ಶಕ್ಕೆ ಸಮ ಅನ್ನುವಂತೆ ಅವರ ಉಗುರುಗಳು. ಅಂತಹ ತೀಕ್ಷ್ಣವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಉಗುರುಗಳು, ಅಂಥ ಮುಷ್ಟಿಗಳು, ಅಂಥ ಮೊಣಕಾಲುಗಳು, ಅಂಥ ಪಾದ. ಅವ್ರು ಯುದ್ಧ ಮಾಡ್ತಿದ್ದ ಕ್ರಮವೇ ವಿಚಿತ್ರ. ಇವತ್ತು ಆಮೇಲೆ ನೀವು ಆಂಜನೇಯನ ರೂಪಗಳಲ್ಲಿ ನೋಡ್ತೀರಿ. ನಿಕುಂಭ ಅಂತ ಒಬ್ಬ ಕುಂಭಕರ್ಣನ ಮಗ, ಮಹಾರಾಕ್ಷಸ ಅವನು. ಆತ ಯುದ್ಧದ ಮಧ್ಯದಲ್ಲಿ ಇದ್ದಕ್ಕಿದ್ದಾಗ ಸಿಟ್ಟಿಗೆದ್ದು ಆತ ವಾನರ ರಾಕ್ಷಸ ಸೈನ್ಯದ ಮಧ್ಯದಲ್ಲಿ ಬಂದು ನಿಂತ್ಕೊಳ್ತಾನ. ಅವನು ತನ್ನ ಮಹತ್ತಾಗಿರ್ತಕ್ಕಂಥ ಆ ಮುದ್ಗರ ಆಯುಧವನ್ನ ಅಥವಾ ಪರಿಗ ಆಯುಧವನ್ನ ಮೇಲಕ್ಕೆತ್ತಿದ್ದಾನೆ. ಆ ಪರಿಗ ಹೇಗಿತ್ತು ಅಂದ್ರೆ ಕೋಟಿ ಕೋಲುಮಿಂಚುಗಳಾಗಿತ್ತು ಅದು. ಅದನ್ನ ಆತ ತಿರುಗಿಸಿದರೆ ಪ್ರಪಂಚ ತಿರುಗಿತ್ತು. ಅದರ ಜೊತೆ ಇಲ್ಲಿ ಎರಡೂ ಸೇನೆಗಳು ಸ್ತಬ್ಧವಾಗ್ತವೆ, ಕಪಿಸೇನೆ ಮತ್ತು ರಾಕ್ಷಸ ಸೇನೆ. ಯಾರೂ ಅಲ್ಲಾಡ್ಲಿಲ್ಲ ಭಯದಿಂದ, ಬೆದರಿ ನೋಡ್ತಾ ನಿಂತಿದ್ರು. ಆಗ ಆಂಜನೇಯ ಮುಂದೆ ಬರ್ತಾನೆ, ಎದೆ ಅಗಲ ಮಾಡ್ತಾನೆ, ನಿಕುಂಬನಿಗೆ ಹೇಳ್ತಾನೆ, ನಿನ್ನ ಪರಿಘದಿಂದ ಇಲ್ಲಿ ಹೊಡಿ, ನನ್ನ ಎದೆಯಲ್ಲಿ ಹೊಡಿ. ಆ ಪರಿಘವನ್ನು ಎತ್ತಿ ನಿಕುಂಬ ಪ್ರಾರಂಭಿಸಿದ್ರೆ ಆಂಜನೇಯನ ಎದೆಯಲ್ಲಿ ಅದು ಚೂರು ಚೂರಾಗೋಯ್ತಂತೆ. ಇದು ಆಂಜನೇಯನ ಒಬ್ಬನ ಕಥೆಯಲ್ಲ, ಕಪಿಗಳೆಲ್ಲ ಇದ್ದಿದ್ದು ಹೇಗೆ? ರಾಕ್ಷಸರು ತಮ್ಮ ದೊಡ್ಡ ದೊಡ್ಡ ಆಯುಧಗಳನ್ನು ಎತ್ತಿ ಪ್ರಾರಂಭಿಸಿದ್ರೆ ಆ ಆಯುಧಗಳು ಭಗ್ನಾಗಿ ಹೋಗ್ತಾ ಇದ್ವು ಅವರ ವಜ್ರ ಕಾಯಕ್ಕೆ. ತಿರುಗಿ ಅವ್ರು ಹೊಡಿತಾ ಇದ್ದಿದ್ದು ಕೈಯಲ್ಲಿ, ತಲ ಅಂತ ಹೇಳ್ತಾರೆ. ಈ ತಲದಲ್ಲಿ ಪ್ರಹಾರ ಮಾಡ್ತಾ ಇದ್ರು, ಮುಷ್ಟಿಯಲ್ಲಿ ಪ್ರಹಾರ ಮಾಡ್ತಾ ಇದ್ರು, ಬೆರಳು ತುದಿಯಿಂದ ಪ್ರಹಾರ ಮಾಡ್ತಾ ಇದ್ರು. ಈ ಪ್ರಹಾರಗಳು ರಾಕ್ಷಸರನ್ನು ಸಾಯಿಸಲಿ ಸಾಕಾಗಿತ್ತು. ಒಂದೊಂದೇ ಪ್ರಹಾರಗಳು, ಒಂದು ಪ್ರಹಾರಕ್ಕೊಬ್ಬ ರಾಕ್ಷಸ ಹೋದ ಅಂತ ಅಂದ್ರೆ ಅವರ ಶರೀರವೇ ಅವರಿಗೆ ಆಯುಧ. ಪರ್ವತಗಳನ್ನು ಕಿತ್ತು ಎತ್ತುತ್ತಾ ಇದ್ರು, ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತು ಬಿಸಾಡ್ತಾ ಇದ್ರು, ದೊಡ್ಡ ದೊಡ್ಡ ಬಂಡೆಗಳನ್ನು ಆಯುಧವಾಗಿ ಬಳಸ್ತಾ ಇದ್ರು ಅವರು. ಸಾಗರವನ್ನು ಕಲಕಿ ಬಿಡುವ ಶಕ್ತಿ, ಕಾಲಿನಿಂದಲೇ ಭೂಮಿಯನ್ನು ಸಿಡ್ತಕ್ಕಂಥ ಸಾಮರ್ಥ್ಯ, ಆಕಾಶಕ್ಕೆ ನೆಗಿತಾ ಇದ್ರು, ಮೋಡಗಳನ್ನು ಹಿಡಿತಾ ಇದ್ರು, ದೊಡ್ಡ ದೊಡ್ಡ ಆನೆಗಳನ್ನು ಎತ್ತಿ ಎಸಿತಾ ಇದ್ರು. ಅವರು ಗರ್ಜಿಸಿದ್ರೆ ಗಗನದಲ್ಲಿ ಹಾರಾಡುವ ಪಕ್ಷಿಗಳು ತಪ್ಪನ ಸತ್ತು ಕೆಳಗೆ ಬೀಳ್ತಾ ಇದ್ವು. ಇಂಥ ಗರ್ಜನೆ, ಇಂಥ ಶರೀರ, ಇಂಥ ಆಕಾರ, ಇಂಥ ಸಾಮರ್ಥ್ಯ. ರಾಕ್ಷಸರಿಗೆ ತಕ್ಕ ಶಾಸ್ತಿ ಮಾಡಲಿಕ್ಕೆ ಎಂಥ ಶರೀರ ಬೇಕೋ ಅಂಥ ಶರೀರ ಪಡ್ಕೊಂಡು ಬಂದಿದ್ರು ಅವರು. ಇದು ಯಾರು ಒಬ್ಬ ಕಪಿಯ ಕಥೆ ಇಲ್ಲ, ಕಪಿ ಕೋಟಿಗಳ ಕಥೆ. ಇಂಥವ್ರು ಅನೇಕರಿದ್ರು ಕಪಿಗಳ ಮಧ್ಯದಲ್ಲಿ. ಮೋಡವನ್ನು ಹಿಡಿಯುವ ಆಟ ಆಡ್ತಾ ಇದ್ರು ಆ ಕಪಿಗಳು. ಸಿಂಹಗಳ ಹಲ್ಲೆಣಿಸೋದು ಆ ಕಪಿಗಳ ಮಕ್ಕಳಿಗೆ, ಸಣ್ಣ ಸಣ್ಣ ಕಪಿಗಳಿಗೆ ತುಂಬಾ ಸಹಜವಾಗಿರ್ತಕ್ಕಂಥ ಆಟ. ಅಂತ ಸಾಮರ್ಥ್ಯ. ಲಂಕೇಶ್ವರ ರಾವಣನನ್ನ ಕಂಕುಳಲ್ಲಿ ಇಟ್ಕೊಂಡು 4 ಸಮುದ್ರ ಸುತ್ತಾಡಿದ ವಾಲಿ, ಅವನ ಸಾಮರ್ಥ್ಯ ಇಂಥದ್ದು. ಇಂಥ ಮಹಾಸಮರ್ಥರಾದಂಥ ಕಪಿ ಸೈನಿಕರ ಕೋಟಿ ಕೋಟಿ ಸಂಖ್ಯೆಯ ನಿರ್ಮಾಣವಾಯಿತು ಭೂಮಿಯಲ್ಲಿ. ಅವರಲ್ಲಲ್ಲಿ ಭೂಮಿಯಲ್ಲಿ ಪಸರಿಸಿದ್ರು. ಕೇವಲ ಕಿಷ್ಕಿಂಧೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಬೇರೆ ಬೇರೆ ನಾಡುಗಳಲ್ಲಿ, ಬೇರೆ ಬೇರೆ ನದಿ ತೀರಗಳಲ್ಲಿ, ಪರ್ವತಗಳಲ್ಲಿ, ಸಮುದ್ರ ತೀರಗಳಲ್ಲಿ ಎಲ್ಲೆಲ್ಲ ವಾಸ ಮಾಡಿದ್ರು. ಒಂದೊಂದು ಕಡೆಗೆ ಒಂದೊಂದು ಯೂಥ, ಒಂದೊಂದು ರಾಜ್ಯ ಕಪಿಗಳಿದ್ದು ಅಂತ. ಆ ಎಲ್ಲ ರಾಜ್ಯಗಳ ಕೇಂದ್ರ ಕಿಷ್ಕಿಂಧೆ ಆಗಿತ್ತು. ಚಕ್ರವರ್ತಿ ಸಿಂಹಾಸನ ಇದ್ದಾಗೆ ವಾನರರಿಗದು. ಇಡೀ ಭೂಮಿಯಲ್ಲಿ ವಾನರರ ಜನಸಂಖ್ಯೆ ಇತ್ತು, ವಾನರರ ಸಂಖ್ಯೆ ಇತ್ತು. ಅದನ್ನು ಜನಸಂಖ್ಯೆ ಅಂತ ಹೇಳಬೇಕೋ ಏನು ಹೇಳಬೇಕೋ, ಅಂತೂ ರಾಕ್ಷಸರ ಸಂಖ್ಯೆಯನ್ನು ಮೀರಿದ, ಸಾಮರ್ಥ್ಯವನ್ನು ಮೀರಿದ ಸಂಖ್ಯೆಯಲ್ಲಿ, ಸಾಮರ್ಥ್ಯದಲ್ಲಿ ವಾನರರ ಪ್ರಾದುರ್ಭಾವ ಈ ಜಗದಲ್ಲೆಲ್ಲ ಆಯಿತು. ಆದರೆ ಇವರಿಗೊಬ್ಬ ನೇತಾರ ಬೇಕು. ಆ ನೇತಾರನಾರು? ಯಾರು ಕಪಿಗಳ ರಾಜ? ಸಭೆಯಿಂದ ಉತ್ತರ ಹೇಳ್ಬೋದಾ? ಕಪಿಗಳ ರಾಜ ಯಾರು? ಕಪಿಗಳ ರಾಜ ಯಾರು ಅಂತ ಗೊತ್ತಿಲ್ವಾ? ಮೊದಲು ವಾಲಿ, ಆಮೇಲೆ ಸುಗ್ರೀವ. ಈಗ ಮುಂದಿನ ಪ್ರಶ್ನೆ, ವಾಲಿ ಸುಗ್ರೀವರ ತಂದೆ ಯಾರು ಅಂತ ಗೊತ್ತಿರೋರು ಕೈ ಎತ್ತಬೇಕು. ವಾಲಿ ಸುಗ್ರೀವರ ತಂದೆ ಯಾರು ಅಂತ ಸಭೆಯಲ್ಲಿ ಬೆಳಕಬೇಕು ಸ್ವಲ್ಪ. ವಾಲಿ ಸುಗ್ರೀವರ ತಂದೆ ಯಾರು ಗೊತ್ತಿರೋರು ಕೈ ಎತ್ತಿ. ಇಲ್ಲ. ವಾಲಿ ಸುಗ್ರೀವರ ತಾಯಿ ಯಾರು?
ತಂದೆ ಹೆಸರು ಹೇಳಬೇಕು. ಇಂದ್ರ ಅಲ್ಲ, ಸೂರ್ಯ ಅಲ್ಲ, ಬೇರೆ ಹೆಸರು ಹೇಳಬೇಕು. ವಾಲಿ ಸುಗ್ರೀವರ ತಂದೆ ಹೆಸರೇನಂತ. ತಾಯಿ ಹೆಸರು ಹೇಳಬೇಕು. ನಮಗೆಷ್ಟು ಜ್ಞಾನ ಇದೆ ಅಂತ ರಾಮಾಯಣದ ಬಗ್ಗೆ ಅಂತ. ರಾಮನ ತುಲ್ಯಾರ ಮಿತ್ರ ಸುಗ್ರೀವ, ರಾಮ ಕಾರ್ಯ ಧುರಂಧರ ಅಂಗದ. ಈ ಅಂಗದನ ಅಜ್ಜ ಗೊತ್ತಿಲ್ಲ ನಮಗೆ ಯಾರು ಅಂತ. ಸುಗ್ರೀವನ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಅಂತ ಖಂಡಿತ ಗೊತ್ತಿಲ್ಲ. ನಮ್ಗೆ ಧೈರ್ಯ ಇದೆ ಈ ಸಭೆಯಲ್ಲಿ 1-2 ಜನಕ್ಕೆ ಗೊತ್ತಿಲ್ಲ ಅಂತ. ಗರ್ವಕ್ಕಲ್ಲ, ಆದರೆ ನಾವು ಎಲ್ಲಿದ್ದೇವೆ, ನಮ್ಮ ತಿಳುವಳಿಕೆ ಎಲ್ಲಿದೆ. ಹಿಂದೆ ಇದೇ ರಾಮಕಥಾ ಸಭೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದು, ರಾಮನ ಅಜ್ಜ ಯಾರು, ರಾಮನ ಅಜ್ಜಿ ಯಾರು ಅಂತ. ಅಲ್ಲೇ ಇದೆ ಉತ್ತರ. ಅಜ್ಜ ಅನ್ಬೇಕಾದ್ರೆ ಒಂದು ಒತ್ತಕ್ಷರ ತೆಗೆದ್ರೆ ಅದೇ ರಾಮನ ಅಜ್ಜ ಚಕ್ರವರ್ತಿ ಅಜ. ಇಂದುಮತಿ ಅವನ ಅಜ್ಜಿ, ರಾಮನ ಅಜ್ಜಿ. ಇಂದಿನ ಪ್ರಶ್ನೆ ಇದು. ಈಗಲೇ ನೆನಪಿಟ್ಕೊಳ್ಳಿ, ಮುಂದೆ ಈ ಪ್ರಶ್ನೆ ಬರ್ತದೆ. ಆಂಜನೇಯನ ತಾಯಿ ಹೆಸರು ಗೊತ್ತು ಎಲ್ಲರಿಗೂ, ಅಂಜನಾ ಅಂತ. ಯಾರು ಅಂಜನೆ ಅಂತ? ಯಾವ ದಿವ್ಯ ಸ್ತ್ರೀ ಅಂಜನೆಯಾಗಿ ಬಂದಳು ಭೂಮಿಗೆ? ಮೂಲತಃ ಏನು ಅವಳ ಹೆಸರು ಅಂತ. ಆಂಜನೇಯ ತಾಯಿ ವಿವರ ಕೇಳ್ತಾ ಇದ್ದೇವೆ, ಆಂಜನೇಯನ ತಾಯಿ ವಿವರ ಕೇಳ್ತಾ ಇದ್ದೇವೆ. ಏನು ಅವಳ ಮೊದಲ ಹೆಸರು, ಮೂಲ ಹೆಸರು ಏನು? ಯಾರು ಈ ನಾರಾಯಣ ರಾಮನಾಗಿ ಬಂದ ಹಾಗೆ ಯಾರು ಅಂಜನೆಯಾಗಿ ಬಂದಿದ್ದು ಅಂತ ಅದನ್ನು ಹೇಳಬೇಕು. ಆ ಸಮಯದಲ್ಲಿ ಪುನಃ ಕೇಳ್ತೇವೆ. ಎಷ್ಟು ಜನ ಹೇಳ್ತೀರಿ ನೋಡೋಣ, ಎಷ್ಟು ಜನ ಕೈ ಎತ್ತಿರಿ ನೋಡೋಣ. ವೃಕ್ಷರಜಸ್. ವಾಲಿ ಸುಗ್ರೀವರ ತಂದೆನೂ ಅವನೇ, ತಾಯಿನೂ ಅವನೇ. ಅಕ್ಷರಶಃ ಅವನೇ ತಾಯಿ, ಅವನೇ ತಂದೆ ವಾಲಿ ಸುಗ್ರೀವರಿಗೆ. ಇವನು ಕಪಿಗಳ ಆದಿರಾಜ ಅಂತ. ಕಪಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಅವನು. ಕಪಿಗಳ ಸಂಘಟನೆ ಕೇಂದ್ರ, ಸಂಘಟನೆಯ ಸೂತ್ರ ಅವನು. ಅವನ ಹೆಸರೇ ಗೊತ್ತಿಲ್ಲ ನಮಗೆ. ಕಪಿಗಳ ಮೂಲ ಪ್ರವರ್ತಕ ಅವನು ವೃಕ್ಷರಜಸ್. ಅವನು ಹುಟ್ಟು ತುಂಬ ಸ್ವಾರಸ್ಯ. ಪರ್ವತಗಳ ರಾಜ ಸುಮೇರು, ಸ್ವರ್ಣಮಯವಾದ ಸುಮೇರು ಪರ್ವತ. ಆ ಸುಮೇರು ಪರ್ವತಕ್ಕೆ ಅದೆಷ್ಟೋ ಶಿಖರಗಳು. ಮಧ್ಯ ಶಿಖರ, ಸುಮೇರುವಿನ ಮಧ್ಯ ಶಿಖರ, ಅದು ಬ್ರಹ್ಮನ ಕೇಂದ್ರ, ಅದು ಚತುರ್ಮುಖ ಬ್ರಹ್ಮನ ಕೇಂದ್ರ. ಅದು 100 ಯೋಜನೆ ವಿಸ್ತೀರ್ಣವಾದ ಬ್ರಹ್ಮಸಭೆ ಇದೆ ಆ ಸುಮೇರು ಶಿಖರದಲ್ಲಿ, ಸುಮೇರುವಿನ ಮಧ್ಯ ಶಿಖರದಲ್ಲಿ. ಅಲ್ಲಿ ನಿತ್ಯಾಭಾಸ ಬ್ರಹ್ಮನದ್ದು. ಆ ಬ್ರಹ್ಮ ಸೃಷ್ಟಿಕರ್ತ ಒಮ್ಮೆ ಯೋಗಾಭ್ಯಾಸದಲ್ಲಿದ್ದಾಗ, ಧ್ಯಾನದಲ್ಲಿ ಮೈಮುಳುಗಿದ್ದಾಗ, ಧ್ಯಾನದ ಆನಂದದಲ್ಲಿ, ಆ ತನ್ಮಯತೆಯಲ್ಲಿ, ಆ ಭಾವ ಪರಾಕಾಷ್ಠೆಯಲ್ಲಿ ಅವನ ಕಣ್ಣಿಂದ ರಸವು ಸ್ರವಿಸಿದಂತೆ. ಆನಂದಾಶ್ರು. ಧ್ಯಾನದಲ್ಲಿ ರಾಮನನ್ನು ಕಂಡು ಆನಂದಿಸುವ ಬ್ರಹ್ಮನ ಕಂಗಳಿಂದ ರಸ ಸುರಿಯಿತು ಅಂತ. ಎಚ್ಚೆತ್ತ ಚತುರ್ಮುಖ, ಕಣ್ಣಿಂದ ನೀರು ಸುರಿತಾ ಇದೆ. ನೀರೆಲ್ಲ ರಸ ಸುರಿತಾ ಇದೆ, ಅಮೃತದಂತಿರ್ತಕ್ಕಂಥ ರಸ ಸುರಿತಾ ಇದೆ. ಕೈಗಳಿಂದ ಹಿಡಿದನಂತೆ ಆ ರಸವನ್ನು, ಹಾಗೆ ಭೂಮಿಗೆ ಬಿಟ್ಟನಂತೆ ಅದನ್ನು. ಅಲ್ಲಿಂದ ಹುಟ್ಟಿ ಬಂದನಂತೆ ವೃಕ್ಷ ರಜಸ್. ಈ ವಾನರ ಕೋಟಿಯ ಆದಿರಾಜ ಮೂಲಪುರುಷ ಹುಟ್ಟಿ ಬಂದಿದ್ದು ಎಲ್ಲಿಂದ ಅಂದರೆ, ಆ ರಾಮನನ್ನ ಪರಮಾತ್ಮನನ್ನು ಕಂಡ ಆನಂದ, ಬ್ರಹ್ಮನ ಆನಂದ, ಬ್ರಹ್ಮಾನಂದ ನಂದನ ಅಂತ ಅನ್ಬೋದು ಇವನನ್ನು. ಯಾಕೆಂದರೆ ಬ್ರಹ್ಮನ ಆನಂದದ ಸಂತಾನವನು ವೃಕ್ಷರಜಸ್. ಆ ಕಂಗಳ ಜಲ, ಕಂಗಳ ರಸ, ಆನಂದ ರಸ, ಆನಂದ ರಸ ಬ್ರಹ್ಮನ ಕೈಗೆ ಬಂದು ಭೂಮಿಗೆ ಬೀಳುವಾಗ ಅಲ್ಲಿಂದ ಹುಟ್ಟಿ ಬಂದ ಒಬ್ಬ ವಾನರ ವೃಕ್ಷರಜಸ್. ಹುಟ್ಟಿದ ಕೂಡಲೇ ವೃಕ್ಷರಜಸ್ಸನ್ನು ತುಂಬ ಪ್ರೀತಿ ಮಾಡಿದಂತೆ ಬ್ರಹ್ಮದೇವ, ತನ್ನ ಮಗನಾಗಿ ಪ್ರೀತಿ ಮಾಡಿದಂತೆ. ಹೇಳಿದಂತೆ, ಇಲ್ಲೇ ಇರು, ನನ್ನ ಪಕ್ಕದಲ್ಲೇ, ನನ್ನ ಜೊತೆಗೆ ಇರು, ಎಲ್ಲಿಗೂ ಹೋಗಬೇಡ. ಇಲ್ಲ, ಸುತ್ತಮುತ್ತ ಕಾಡಿದೆ, ಸುಮೇರು ಅದು ಹೇಳಿ ಕೇಳಿಯದು. ಬಹುಪುಷ್ಪಗಳು, ಬಹುಫಲಗಳು, ಬಹುಮೂಲಗಳಿವೆ ಅಲ್ಲಿ. ಹೋಗು, ಸಂಚಾರ ಮಾಡು, ನಿನಗೇನು ಬೇಕು ಸೇವಿಸು, ಅದನ್ನು, ನನ್ನ ಜೊತೆಗೆ ಇರು. ಅಪ್ಪಣೆ ಮೊದಲನೇ ವಾಕ್ಯ, ವೃಕ್ಷರಜಸ್ಸಿನ ಬದುಕಿನ ಮೊದಲ ವಾಕ್ಯ ಅದು. ಬ್ರಹ್ಮನ ಮುಂದೆ ಕೈ ಮುಗಿದ ತಲೆಬಾಗಿ ಅಪ್ಪಣೆ. ಅಂದಿನಿಂದ ವೃಕ್ಷರಜಸ್ ಬ್ರಹ್ಮನ ಜೊತೆಯಲ್ಲಿ ಇರೋಕ್ಕೆ ಶುರು ಮಾಡಿದ. ಸುತ್ತಮುತ್ತ ಸಂಚಾರ ಮಾಡ್ತಾ ಇದ್ದ. ಜೇನು ಕುಡಿಯೋನು, ಹಣ್ಣು ತಿನ್ನೋನು, ಹೂವು ನೋಡಿ ಸಂತೋಷ ಪಡೋನು, ಕಂದಮೂಲ ಫಲಗಳನ್ನು, ಗೆಡ್ಡೆ ಗೆಣಸುಗಳನ್ನು ಆಸ್ವಾದನೆ ಮಾಡೋನು.
ಆದರೆ ಅವುಗಳಲ್ಲಿ ಶ್ರೇಷ್ಠವಾದ ಹಣ್ಣು, ಶ್ರೇಷ್ಠವಾದ ಜೇನು ಆ ದಿನ ಯಾವುದು ಸಿಗ್ತೋ, ಶ್ರೇಷ್ಠವಾದ ಕಂದ ಮೂಲ ಫಲ ಯಾವುದು ಸಿಗ್ತೋ ಸಾಯಂಕಾಲ ತಂದು ಬ್ರಹ್ಮದೇವರಿಗೆ ಕೊಟ್ಟು ನಮಸ್ಕಾರ ಮಾಡೋಣ, ಅದನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡೋಣ. ಹೀಗೆಷ್ಟೋ ದಿನ ಬ್ರಹ್ಮನ ಸೇವೆಯನ್ನು ಮಾಡ್ತಾನೆ ವೃಕ್ಷರಜಸ್ ಸೃಷ್ಟಿಕರ್ತನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು. ಅದೊಂದು ದಿನ ಸುಮೇರುವಿನ ಉತ್ತರ ಶಿಖರಕ್ಕೆ ಪ್ರಯಾಣ ವೃಕ್ಷರಜಸ್ಸಿನದ್ದು. ಅಲ್ಲಿ ಸಂಚರಿಸುವಾಗ ಬಾಯಾರಿಕೆ ಅವನಿಗೆ, ನೀರು ಕುಡಿಬೇಕು ಅಂತಾಯ್ತು. ಅತ್ತ ಇತ್ತ ನೋಡಿದ, ಒಂದು ಸರೋವರ ಕಾಣಿಸ್ತು. ಕನ್ನಡಿ ಅಂತ ಸ್ಫಟಿಕವಾದ ಜಲ ಇತ್ತು ಆ ಸರೋವರದಲ್ಲಿ. ನೀರು ಕುಡಿಯಬೇಕು ಅಂತ ಹತ್ತಿರ ಹೋದಾಗ ತನ್ನ ಪ್ರತಿಬಿಂಬವನ್ನು ನೋಡ್ತಾನೆ ನೀರಿನಲ್ಲಿ. ಆ ಮುಗ್ಧ ವೃಕ್ಷರಜಸ್ಸಿಗೆ ಪ್ರತಿಬಿಂಬ ಅಂತ ಒಂದು ಇರ್ತದೆ ಅಂತಲೇ ಗೊತ್ತಿಲ್ಲ. ಅದ್ಯಾರು? ಆ ಸರೋವರದಲ್ಲಿ ಕಾಣೋರು ಯಾರು? ಈವರೆಗೆ ಕಾಣದ ವ್ಯಕ್ತಿ ಯಾರು ಬಂದಿದ್ದು ಇಲ್ಲಿಗೆ? ನನ್ನದೇ ಪ್ರತಿಬಿಂಬ. ಇವನು ಹಾಗೆ ಅಣಕ್ಸಕ್ಕೆ ಶುರು ಮಾಡ್ತದ್ದು. ಇವನು ಕಣ್ಣು ಮಾಡಿದಾಗೆ ಆ ಪ್ರತಿಬಿಂಬ ಕಣ್ಣು ಮಾಡ್ತಾ ಇತ್ತು. ಇವನು ಮೂಗು ಮಾಡಿದಾಗ ಬಾಯಿ ಮಾಡ್ತಾ ಇತ್ತು. ಸಿಟ್ಟು ಮಾಡಿದಾಗ ಅದು ಸಿಟ್ಟು ಮಾಡ್ತು ಆ ಪ್ರತಿಬಿಂಬ ಕೂಡ. ಇವನಿಗೆ ಅನಿಸ್ತು ತನ್ನನ್ನು ಅಣಕಿಸ್ತಾ ಇದೆ ಅದು ಅಂತ. ಈ ಪ್ರತಿಬಿಂಬ ಎಲ್ಲ ದುಷ್ಟ, ನನ್ನನ್ನು ಅಣಕಿಸ್ತೀಯ, ನೋಡ ನಿನ್ನ ನಾನು ಧುಮುಕಿದಂತೆ ಸರೋವರಕ್ಕೆ. ಏನು ಹೇಳೋಣ ಮುಂದಿನ ಕಥೆಯನ್ನ? ಆ ಪ್ರತಿಬಿಂಬ ಸಿಗಲೇ ಇಲ್ಲ, ಅಲ್ಲಿ ಯಾರಿಲ್ಲ ಕೊಳದಲ್ಲಿ. ಇವನು ಮೇಲೆದ್ದು ಬರ್ತಾನೆ, ತಾನೇ ಬದಲಾಗಿದ್ದಾನೆ. ವೃಕ್ಷರಜಸ್ ಹೆಣ್ಣಾಗಿದ್ದಾನೆ ಅಂತ. ಅಪರೂಪದ ರೂಪ ಲಾವಣ್ಯದ ಹೆಣ್ಣಾಗಿದ್ದಾನಂತ. ತ್ರೈಲೋಕ್ಯ ಸುಂದರಿ ಅಂತಹ ಒಂದು ಅಪ್ರತಿಮ ರೂಪದ ಹೆಣ್ಣಾಗಿ ಪರಿವರ್ತನೆ ಆಗಿಬಿಟ್ಟ ಅವನು. ಅವನಿಗೆ ಪೂರ ಗೊತ್ತಾಗಿರಲಿಲ್ಲ ಅದು ಏನಾಯಿತು ನನಗೆ ಅಂತ. ಏನೋ ವ್ಯತ್ಯಾಸ ಕಾಣ್ತಾ ಇದೆ ಅವನಿಗಷ್ಟೇ ನೋಡುವಾಗ. ಆ ಸಮಯದಲ್ಲಿ ಒಂದು ಘಟನೆ ನೋಡಿ, ನಮ್ಮ ನೆರಳು ನೋಡಿ ನಾವು ಸಿಟ್ಟು ಮಾಡಬಾರ್ದು ಅಂತ. ತನ್ನ ಪ್ರತಿಬಿಂಬ ನೋಡಿ ಅವನು ಸಿಟ್ಟು ಮಾಡಿದ್ದಕ್ಕೆ ಅವನ ರೂಪವೇ ಹೋಗ್ಬಿಡ್ತು ಅಂತ. ಅವನು ಹೇಗೆ ಕಾಣ್ತಾ ಇದ್ದ ಆ ರೂಪನೇ ಹೋಗ್ಬಿಡ್ತು, ಬೇರೆ ರೂಪ ಬಂತು ಅಂತ. ಇರಲಿ, ಅದೇ ಸಮಯದಲ್ಲಿ ಸೂರ್ಯ ಮತ್ತು ಇಂದ್ರ ಬ್ರಹ್ಮನ ಸೇವೆ ಮಾಡಿ ಹಿಂದಿರುಗಿ ಬರ್ತಾ ಇದ್ದಾರೆ ಆ ದಾರಿಯಲ್ಲಿ. ಅವರ ದೃಷ್ಟಿ ಈ ವೃಕ್ಷರಜಸ್ಸು ಮೇಲೆ ಬಿತ್ತು. ಅದಕ್ಕೆ ಏನು ಹೆಸರು? ಅದಕ್ಕೆ ಬೇರೆ ಹೆಸರಿಲ್ಲ, ಅದಕ್ಕೆ ಅವನದ್ದೇ ಸ್ತ್ರೀ ರೂಪ. ಅದು ನೋಡಿದಾಗ ಅವರು ಭಾವಪರವಶರಾದರು. ಗಮನಿಸಿ, ನಾವು ಕಾಮಪರವಶ ಅನ್ನೋ ಶಬ್ದ ಬಳಸೋದಿಲ್ಲ, ಯಾಕೆಂದರೆ ಅದು ದಿವ್ಯ ಶಕ್ತಿಗಳು ಮುಂದೇನೋ ದಿವ್ಯವಾದಾಗಬೇಕಾಗಿದೆ. ಅನೇಕ ಸೂಕ್ಷ್ಮಗಳಿವೆ ಅದರಲ್ಲಿ. ನಮ್ಮ ಕಣ್ಣಿಂದ, ನಮ್ಮ ಮೂಗಿಂದ, ನಮ್ಮ ಮಟ್ಟದಿಂದ ಇದನ್ನು ಅಳೆಯಕ್ಕೆ ಹೋಗಬಾರ್ದು. ನಾವು ನಮ್ಮ ಮೂಗಿನ ನೇರ ಕಳೆಯಕ್ಕೆ ಹೋಗಬಾರ್ದು. ತಾತ್ವಿಕ ಅರ್ಥಗಳಿರ್ತವೆ ಇಂಥದ್ದಕ್ಕೆ. ಆಕೆಯನ್ನು ನೋಡಿ ಭಾವಪರವಶರಾದರು, ಒಂದು ಬಗೆಯಲ್ಲಿ ಚಂಚಲರಾದರು ಅವರಿಬ್ಬರು ಕೂಡ. ಕರಗಿದರು ಇಂದ್ರ ಸೂರ್ಯರು. ಅವರು ಕರಗಿದ್ದು ಆಕೆಯನ್ನು ಉದ್ದೇಶಿಸಿ. ಹಾಗಾಗಿ ಅವರ ಚೈತನ್ಯದ ಸಾರ, ಇಂದ್ರ ಚೈತನ್ಯದ ಸಾರ ಮತ್ತು ಸೂರ್ಯ ಚೈತನ್ಯದ ಸಾರ ಅದೆರಡು ಹೋಗಿ ಅವಳಲು ಸಮಾಹಿತವಾಯಿತು. ಸಂಭಾಷಣೆ ನಡೆಯಲಿಲ್ಲ ಅವ್ರ ಮಧ್ಯೆ. ಬೇರೆ ಯಾವ ರೀತಿಯ ಒಂದು ವಾರ್ತಾಲಾಪ ಕೂಡ ನಡೆಯಲಿಲ್ಲ. ಒಂದು ದೃಷ್ಟಿ, ಒಂದು ಕರಗುವಿಕೆ, ಆರ್ದ್ರತೆ, ಅದೇನು ನಡೀತೋ ಅನಿರ್ವಚನೀಯ. ಎರಡೂ ಕಡೆಯಿಂದ ದಿವ್ಯ ಶಕ್ತಿ, ದಿವ್ಯ ಚೈತನ್ಯ ಹೋಗಿ ಅಲ್ಲಿ ಸಮಾಹಿತವಾಯಿತು. ಇಂದ್ರನದು ವೃಕ್ಷರಜಸ್ಸಿನ ಬಾಲದಲ್ಲಿ ವಾನರಿ, ತ್ರೈಲೋಕ್ಯ ಸುಂದರಿ ನೆನಪಿಟ್ಕೊಳ್ಬೇಕು ನೀವು ಅದನ್ನು. ವಾನರಿ ಅಂತ ನಿಮಗೆ ಚೆಂದ ಕಾಣ್ತಿದ್ರೆ ನಾವು ಜವಾಬ್ದಾರಲ್ಲ ಅದಕ್ಕೆ. ವಾನರ ರೂಪದಲ್ಲಿ ಅತ್ಯಂತ ಸುಂದರ ಅಂತ. ಸೂರ್ಯನದು ಕೊರಳಿನಲ್ಲಿ. ನೋಡುತ್ತಿದ್ದಂತೆಯೇ ಇಬ್ಬರ ಜನನವಾಯಿತು, ಇಬ್ಬರು ಕುಮಾರರ ಜನನವಾಯಿತು. ಒಬ್ಬ ವಾಲಿ ಇಂದ್ರಾಂಶದಿಂದ ಹುಟ್ಟಿದವನು, ಇನ್ನೊಬ್ಬ ಸೂರ್ಯಾಂಶದಿಂದ ಹುಟ್ಟಿದವನು ಸುಗ್ರೀವ. ಒಂದೇ ರೀತಿ, ಇಬ್ಬರು ಕೂಡ ಒಂದೇ ರೀತಿ, ಏನೂ ವ್ಯತ್ಯಾಸ ಇಲ್ಲ ಒಬ್ರಿಗೊಬ್ರಿಗೆ. ಎಲ್ಲದರಲ್ಲೂ ಒಂದೇ ರೀತಿ. ಎಷ್ಟರ ಮಟ್ಟಿಗೆ ಅಂದರೆ ಅವರ ರೂಪ ಒಂದೇ, ಆಕಾರ ಒಂದೇ, ಸ್ವರ ಒಂದೇ ರೀತಿ, ವಿಕ್ರಮ ಒಂದೇ ರೀತಿ, ನಡೆಯುವ ರೀತಿ ಒಂದೇ ರೀತಿ, ಚಲನೆ ಒಂದೇ ರೀತಿ ಅವರದ್ದು.
ಸ್ವಭಾವ ಒಂದೇ ರೀತಿ, ಆಲೋಚನೆಗಳು ಒಂದೇ ರೀತಿ, ಬಟ್ಟೆ ಉಡುವ ಕ್ರಮ ಒಂದೇ ರೀತಿ. ಆ ಮಟ್ಟದ ಸಾರೂಪ್ಯ ಇಬ್ಬರಲ್ಲಿ ಕೂಡ. ಅಂತ ಇಬ್ಬರು ಕುಮಾರರು ಹುಟ್ಟಿದರು. ಇಂದ್ರ ತನ್ನ ಮಗನನ್ನು ಅನುಗ್ರಹ ಮಾಡಿದ. ಕಾಂಚನ ಮಾಲೆಯೊಂದನ್ನು ಹಾಕಿದ ಅವನು ಕೊರಳಿಗೆ. ಆ ಮಾಲೆಗೆ ಅದ್ಭುತ ಶಕ್ತಿಯನ್ನು ಕೊಡ್ತಾ ಇತ್ತು, ಪ್ರಾಣವನ್ನು ಕೊಡ್ತಾ ಇತ್ತು. ಆ ಮಾಲೆ ತೇಜಸ್ಸನ್ನು ಕೊಡ್ತಾ ಇತ್ತು, ಕಾಂತಿಯನ್ನು ಕೊಡ್ತಾ ಇತ್ತು. ಅಂತ ದಿವ್ಯ ಮಾಲೆಯನ್ನು ವಾಲಿಯ ಕೊರಳಿಗೆ ಇಂದ್ರ ಹಾಕಿ ಅನುಗ್ರಹ ಮಾಡಿದ. ಸೂರ್ಯ ಜಾಣ, ತನ್ನ ಮಗನನ್ನು ನೋಡ್ತಾನೆ, ಸುಗ್ರೀವನನ್ನು ನೋಡ್ತಾನೆ. ಅವನು ಒಂದು ಆಶೀರ್ವಾದ ಮಾಡಿದ ಅಷ್ಟೇ, ಒಂದು ವಾಕ್ಯ ಉಚ್ಚಾರಣೆ ಮಾಡಿದ. ನಿನಗೆ ಹನುಮಂತ, ಇಂದ್ರ ಅವನಿಗೆ ಮಾಲೆ ಕೊಟ್ಟನಲ್ಲ, ನಿನಗೆ ಹನುಮಂತನನ್ನು ಕೊಡ್ತೇನೆ ಜೊತೆಗಾರನಾಗಿ. ಮಾಲೆಯನ್ನು ಕಾಪಾಡಲಿಲ್ಲ ಮುಂದೆ. ಆ ಮಾಲೆ ಕೂಡ ಸುಗ್ರೀವನನ್ನ ಸೇರ್ತದೆ ಕೊನೆಯಲ್ಲಿ. ವಾಲಿ ಸಾಯುವಾಗ ಮಾಲೆಯನ್ನು ಸುಗ್ರೀವನ ಕೊಟ್ಟು ಸಾಯ್ತಾನೆ, ಸಾಯೋದಕ್ಕಿಂತ ಮುಂಚೆ. ಆದರೆ ಹನುಮಂತ ಮಾತ್ರ ಹೆಜ್ಜೆ ಹೆಜ್ಜೆಗೆ ಸುಗ್ರೀವನನ್ನು ರಕ್ಷಣೆ ಮಾಡಿದ. ಅದು ಮಾತ್ರ ಅಲ್ಲ, ಅಲಭ್ಯ ಲಾಭವನ್ನು ಮಾಡಿಕೊಟ್ಟ, ರಾಮನ ಸಖ್ಯವನ್ನು ಮಾಡಿಕೊಟ್ಟವನು ಸುಗ್ರೀವನಿಗೆ. ಅದು ಆಂಜನೇಯ. ಅದು ಹಾಗಾಗಿ ಆಂಜನೇಯನ ಒಡನಾಟವನ್ನು ಬಳುವಳಿಯಾಗಿ ಕೊಟ್ಟ ಸುಗ್ರೀವನಿಗೆ ಕೊಟ್ಟ ಸೂರ್ಯ ಆಶೀರ್ವಾದ ರೂಪದಲ್ಲಿ. ಸರಿ, ಅಷ್ಟು ಆ ಘಟನೆ ಮುಗಿತಿದ್ದ ಹಾಗೆ ಮತ್ತೆ ಮೊದಲಿನ ರೂಪ ಬಂತು ವೃಕ್ಷರಜಸ್ಸಿಗೆ. ಅದನ್ನೇ ಹೇಳಿದ್ದು, ಅವನೇ ತಾಯಿ ಅವನೇ ತಂದೆ, 2 in 1. ನಾವೆಲ್ಲ ಹಾಗೆ ಅಂತೆ, ನಮ್ಮೆದರಲ್ಲಿ ಕೂಡ ಎಡಭಾಗ ಸ್ತ್ರೀಯಂತೆ, ಬಲಭಾಗ ಪುರುಷನಂತೆ. ಕೈ ಮುಗಿಯೋದಂದ್ರೆ ಏನಂದ್ರೆ ಆ ಪ್ರಕೃತಿ ಪುರುಷ ತತ್ವಗಳು ಒಂದಾಗುವಂಥದ್ದು. ಭಗವಂತನ ಮುಂದೆ ಈ ಹೃದಯದ ಮುಂದೆ ಕೈ ಮುಗಿದ್ರೆ ಅಲ್ಲಿ ಪರಮಾತ್ಮ ಇದ್ದಾನೆ. ಅವನ ಮುಂದೆ ನಮ್ಮೊಳಗಿನ ಪ್ರಕೃತಿ ಪುರುಷ ತತ್ವಗಳು ಒಂದಾಗಿ ಬಾಗುತ್ತವೆ. ಅದನ್ನು ಕೈ ಮುಗಿಯೋದು ಅಂತ ನಾವು ಕರಿತೇವೆ. ನಮಸ್ಕಾರ, ನಮಃ ಅಂದ್ರೆ ಐಕ್ಯ ಅಂತ. ಕಣ್ಮುಚ್ಚೋದು ಕೂಡ ಅದೇ ಅಂತ. ಮೇಲಿನದು ಪುರುಷ, ಕೆಳಗಿನದು ಪ್ರಕೃತಿ, ಅದೆರಡು ಒಂದಾಗ್ತವೆ. ಮೌನ ಕೂಡ ಅದುವೇ ಅಂತ. ಮೇಲ್ದುಟಿ ಪುರುಷ, ಕೆಳದುಟಿ ಪ್ರಕೃತಿ, ಅದೆರಡು ಒಂದಾಗ್ತವೆ ಮೌನದಲ್ಲಿ. ಆ ಪ್ರಕೃತಿ ಪುರುಷರ ಐಕ್ಯತೆ, ಅದೇ ಸಂಸಾರ, ಅದೇ ಪರಮಾರ್ಥ. ಯಾವುದೋ ಒಂದು ಬಗೆಯಲ್ಲಿ ಅವರು ಕೂಡಿದರೆ ಸಂಸಾರ, ಇನ್ನೊಂದು ಬಗೆಯಲ್ಲಿ ಕೂಡಿದರೆ ಅದು ಪರಮಾರ್ಥ. ನಮಗೆಲ್ಲ ಮೈಯಲ್ಲಿ 2 ಭಾಗ, ಬಲಭಾಗ ಎಡಭಾಗ, ಸ್ತ್ರೀ ಪುರುಷ ಅಂತಿದ್ರೆ ವೃಕ್ಷರಜಸ್ಸನ್ನು ಬೇರೆ ರೀತಿ. ಅವನು ಕೆಲವು ಸಾರಿ ಹೆಣ್ಣಾಗಿದ್ದುಂಟು, ಗಂಡಾಗಿದ್ದು ಉಂಟು. ಹಾಗಾಗಿ ಅವನೇ ತಾಯಿ ಅವನೇ ತಂದೆ ಆಗ್ತಾನೆ ಆ ಇಬ್ಬರು ಮಕ್ಕಳಿಗೆ. ಆ ಮಕ್ಕಳನ್ನ ಕರ್ಕೊಂಡು ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮ ನೋಡ್ತಾನೆ, ಏನಪ್ಪ ಒಬ್ಬನೇ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇಬ್ರು ಮಕ್ಳು ಕರ್ಕೊಂಡು ಬಂದಿದ್ದೀಯೇ, ಏನು ಕತೆ ನಿಂದಿದ್ದು ಅಂತ. ಅವನೇನು ಹೇಳಬೇಕಾಗಿಲ್ಲ, ಬ್ರಹ್ಮನಿಗೆ ಗೊತ್ತು ಏನಾಗಿದೆ. ಒಂದು ಸ್ವಾರಸ್ಯಕರ ಆದೇಶ ಕೊಡ್ತಾನೆ ಬ್ರಹ್ಮದೇವ. ಸರಿ, ಇನ್ನು ನೀನು ಮಗುವಲ್ಲ ಅಂತ, ಇಲ್ಲಿವರೆಗೆ ಮಗು ನೀನು ನನಗೆ, ಈಗ ನೀ ಅಪ್ಪ ಅದೇ, ಅಮ್ಮನೂ ಅದೇ. ಹಾಗಾಗಿ ನೀ ದೊಡ್ಡವನು, ಸೀನಿಯಾರಿಟಿ ಬಂತು ನಿನಗೆ. ಈ ಗುರುಕುಲದಲ್ಲಿ ವಾಸ ಮಾಡ್ಬೋದು. ಎಲ್ಲಿವರೆಗೆ ಅಂದರೆ ದೊಡ್ಡವನಾಗುವವರೆಗೆ ವಾಸ ಮಾಡ್ಬೋದು. ದೊಡ್ಡವನಾದ್ಮೇಲೆ ಮನೆಗೆ ಹೋಗೋದು ಕಳಿಸ್ಕೊಟ್ಟಾಗೆ ಬ್ರಹ್ಮ ಹೇಳಿದ್ದು ಹಾಗೆ, ಅಂತೆಯೇ ವಾಸಿಯಾಗಿರು, ಅಂತ್ಯಕೇಚರ, ಸಮೀಪವಾಸಿಯಾಗಿ ಶಿಷ್ಯನಾಗಿರು ಅಂತ ಹೇಳಿದ್ದವನಿಗೆ ವೃಕ್ಷರಜಸ್ಸಿಗೆ. ಈಗ ನೀನು ಹೋಗ್ಬೋದು. ಎಲ್ಲಿಗೆ? ಚಿಂತಿಸಬೇಡ, ನಾನು ವ್ಯವಸ್ಥೆ ಮಾಡ್ತೇನೆ. ಒಬ್ಬ ದೂತನನ್ನು ಕರೀತಾನೆ ಬ್ರಹ್ಮ, ದೇವದೂತನನ್ನ. ಕಿಷ್ಕಿಂಧೆಗೆ ಹೋಗು, ಇವನನ್ನು ಕರ್ಕೊಂಡು ಹೋಗು. ಕಿಷ್ಕಿಂಧೆಯಲ್ಲಿ ವಾನರ ಸಿಂಹಾಸನವನ್ನು ಪ್ರತಿಷ್ಠಾಪನೆ ಮಾಡು, ಅದರಲ್ಲಿ ಈತನಿಗೆ ರಾಜ್ಯಾಭಿಷೇಕ ಮಾಡಿಸು ವೃಕ್ಷರಜಸ್ಸಿಗೆ. ಭೂಮಂಡಲದ ಸಕಲ ವಾನರ ಕೋಟಿಯ ಅಧಿಪತಿಯಾಗಿ, ಅಧಿರಾಜನಾಗಿ ಈತ ರಾರಾಜಿಸಲಿ ವೃಕ್ಷರಜಸ್. ಒಪ್ಕೊಳ್ಬೇಕಲ್ಲ ಅವರೆಲ್ಲ, ಬಲಾಢ್ಯರವರೆಲ್ಲರೂ ಕೂಡ. ಮತ್ತು ಕಪಿಗಳು ಹೇಳಿ ಕೇಳಿ, ಕಪಿಗಳು ಸಂಘಟನೆಗೆ ಒಳಪಡೋದು, ಸೂತ್ರಕ್ಕೆ ಒಳಪಡೋದು, ಒಬ್ಬನನ್ನು ಒಪ್ಕೊಳ್ಳೋದು ಅಂದ್ರೆ ಏನು ಅಂತ. ಅದಕ್ಕೆ ಬ್ರಹ್ಮದೇವ ಹೇಳ್ತಾನಂತೆ, ಏನಿಲ್ಲ, ಈ ವೃಕ್ಷರಜಸ್ ಹೋಗಲಿ ಅಲ್ಲಿಗೆ, ಒಮ್ಮೆ ಹೀಗೆ ನೋಡ್ರಿ ಎಲ್ಲ ಕಪಿಗಳನ್ನ ಅಂತ. ಇವನು ವಶ ಆಗ್ತಾ ಇವರೆಲ್ಲರೂ ಕೂಡ. ಅಷ್ಟು ತುಂಬಿದ್ದ ಬ್ರಹ್ಮ ಅವನಲ್ಲಿ, ವೃಕ್ಷರಜಸ್ಸಿನಲ್ಲಿ. ಏನೂ ಮಾಡಬೇಕಾಗಿಲ್ಲ, ಯುದ್ಧ ಮಾಡಿ ಅವರನ್ನು ವಶ ಮಾಡಬೇಕಾಗಿಲ್ಲ, ಮಾತಾಡಬೇಕಾಗಿಲ್ಲ, ಒಳ್ಳೆ ಸ್ಪೀಚ್ ಕೊಟ್ಟ ಅಲ್ಲ.
ಒಂದು ನೋಟ ಸಾಕು ಅವನದ್ದು. ಇಡೀ ಕಪಿಗಳು ಅವನ ಅಂಕೆಯಾಗಿ ಬರ್ತಾರೆ, ಅವನು ಹೇಳಿದ್ದನ್ನು ಕೇಳ್ತಾರೆ. ವಶಾನುಗಾಹ ಹಾಗಾಗ್ತಾರೆ ಅವರು. ಅದಾಯಿತು. ಮುಂದೆ ದೇವದೂತ ವೃಕ್ಷರಜಸ್ಸನ್ನು ಕರ್ಕೊಂಡು ಕಿಷ್ಕಿಂಧೆಗೆ ಹೋಗ್ತಾನೆ. ವಾನರ ಚಕ್ರವರ್ತಿಯಾಗಿ ಆತನಿಗೆ ರಾಜ್ಯಾಭಿಷೇಕ ಮಾಡಿಸ್ತಾನೆ ವೃಕ್ಷರಜಸ್ಸಿಗೆ. ಇಡೀ ಪ್ರಪಂಚ ಸಕಲ ವಾನರ ಕೋಟಿ ವೃಕ್ಷರಜಸ್ಸಿನ ಅಧೀನವಾಯಿತು. ಅವನ ಮಕ್ಕಳು ವಾಲಿ ಸುಗ್ರೀವರು. ಇದು ವೃಕ್ಷರಜಸ್. ಆದರೆ ವೃಕ್ಷರಜಸ್ಸಿಗೆ ಬಹಳ ಕಾಲ ಅಲ್ಲಿ ಇರ್ಲಿಕ್ಕೆ ಮನಸ್ಸಿರಲಿಲ್ಲ ಅವನಿಗೆ. ಅವನಿಗೆ ಅದೇ ಸುಮೇರು ಪರ್ವತವೇ ಪ್ರೀತಿ ಅವನಿಗೆ, ಬ್ರಹ್ಮದೇವರೇ ಪ್ರೀತಿ ಅವನಿಗೆ, ಆ ಹಣ್ಣು ಹೂವೇ ಪ್ರೀತಿ, ಆ ಕೆರೆ ಒಂದು ಬಿಟ್ಟು ಮತ್ತೆಲ್ಲ ಪ್ರೀತಿ ಅವನಿಗೆ. ಹಾಗಾಗಿ ಅಲ್ಪ ಕಾಲದಲ್ಲಿ ವಾಲಿಯನ್ನ ಚಕ್ರವರ್ತಿಯನ್ನಾಗಿ ತನ್ನ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ ವೃಕ್ಷರಜಸ್ಸು ಹೊರಟೋಗ್ತಾನೆ. ವಾಲಿ ರಾಜನಾಗ್ತಾನೆ. ಸುಗ್ರೀವ ಅವನ ಸಾಥಿ, ಅವನು ಯುವರಾಜನಾಗ್ತಾನೆ. ಸುಗ್ರೀವ ಇಬ್ಬರು ಒಂದೇ ರೀತಿ ಆಗಲೇ ಹೇಳಿದಾಗೆ ಅಲಂಕಾರೇಣ. ರಾಮ ಹೇಳುವ ಮಾತಿದು. ಈ ವಾಲಿ ಸುಗ್ರೀವರು ಯುದ್ಧ ಆಗ್ತಾ ಇತ್ತಲ್ಲ, ಆಗ ರಾಮ ಬಾಣ ಬಿಡಲೇ ಇಲ್ಲ. ಸುಗ್ರೀವ ಪೆಡ್ತಿಯಿಂದ ಹಿಂದೆ ಬಂದ. ಆ ಸುಗ್ರೀವನಿಗೆ ಬೇಜಾರಾಯಿತು. ಅಲ್ಲ, ನೀನು ಹೇಳಿ ವಾಲಿ ಸಂಹಾರ ಮಾಡ್ತೇನೆ ಅಂತ ಹೇಳಿ ನಮ್ಮಿಬ್ಬರಿಗೂ ಯುದ್ಧ ಮಾಡಿಸಿ ಅವನು ಒದಿತಾ ಇದ್ದಾನೆ, ಬಡಿತಾ ಇದ್ದಾನೆ, ನನಗೆ ಈ ಬಾಣ ಬಿಡೋದಕ್ಕೆ ಕೂತಿದೆಯಲ್ಲ, ಯಾಕೆ ಹೀಗೆ ಮಾಡಿದೆ? ಅದಕ್ಕೆ ರಾಮ ಹೇಳಿದಂತೆ, ಇಬ್ಬರು ಒಂದೇ ರೀತಿ ಇದ್ರಿ, ಅಲಂಕಾರ ಒಂದೇ, ವೇಷ ಒಂದೇ, ಪ್ರಮಾಣ ಇಬ್ಬರ ಗಾತ್ರ ಆಕೃತಿ ಪ್ರಮಾಣ ಒಂದೇ, ನಡಿಗೆ ಒಂದೇ, ಸ್ವರ ಒಂದೇ, ವರ್ಚಸ್ಸು ಒಂದೇ, ನೋಟ ಒಂದೇ ರೀತಿ ಇದೆ ಇಬ್ಬರದ್ದು, ವಿಕ್ರಮ ಒಂದೇ, ನೀವು ಬಳಸುವ ವಾಕ್ಯಗಳು ಒಂದೇ, ಏನು ವ್ಯತ್ಯಾಸ ಕಾಣ್ತಾ ಇಲ್ಲ ಇಬ್ಬರಲ್ಲೂ. ಸುಗ್ರೀವ ನೋಡು, ನಾನು ವಾಲಿ ಅಂತ ಬಾಣ ಬಿಟ್ಟು ಅದು ನಿನಗುತ್ತಾಗಿದ್ರೆ ಅಂತ. ಜ್ವರ ಬಂತದ್ದು ಸುಗ್ರೀವನ ಕೂಡಲೇ. ಬೇಡ ಬೇಡ ಬೇಡ, ಸರಿಯಾಯ್ತು, ನೀ ಬಾಣ ಬಿಡದಿದ್ದೆ, ನಾಲ್ಕು ಪೆಟ್ಟು ತಿನ್ಕೊಂಡು ಬಂದಿರ್ಬೋದು ಅಷ್ಟೇ, ಜೀವ ಹೋಗಲಿಲ್ಲ, ಜೀವ ಒಂದು ಉಳಿತು, ಅದು ಬೇಡ. ಆಮೇಲೆ ಅವನು ಸುಗ್ರೀವನ ಕೊರಳಲ್ಲಿ ಒಂದು ಮಾಲೆ ಹಾಕಿ, ಗಜಪುಷ್ಪಿ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಹೂವು, ಅದರ ಮಾಲೆ ಹಾಕಿ ಮಾಲೆಯ ಗುರುತು ಮಾಡಿ ಎರಡನೇ ಯುದ್ಧ ಆದಾಗ ವಾಲಿ ಸಂಹಾರ ಮಾಡ್ತಾನೆ ರಾಮ. ಆ ಗುರುತಿನ ಮೇರೆಗೆ ರಾಮನಿಗೆ ಗುರುತು ಹಿಡಿಯೋಕ್ಕಾಗಲಿಲ್ಲ, ಯಾರು ಸುಗ್ರೀವ ಯಾರು ವಾಲಿ. ಅಷ್ಟರ ಮಟ್ಟಿಗೆ ಇಬ್ಬರು ಒಂದೇ ರೀತಿ ಇದ್ರು, ಒಂದೇ ಆಗಿದ್ರು, ಒಬ್ಬರನ್ನು ಬಿಟ್ಟು ಇನ್ನೊಬ್ಬರಿಲ್ಲ. ಸರ್ವದಾ ಇಬ್ಬರು ಒಂದೇ, ದೇಹವೆರಡು, ಆತ್ಮ ಒಂದು. ಸುಗ್ರೀವನ ಕಾಳಜಿ ವಾಲಿಗೆ, ವಾಲಿ ಕಾಳಜಿ ಸುಗ್ರೀವನಿಗೆ. ರಾಮ ಲಕ್ಷ್ಮಣರಿದ್ದಂತೆ ಇದ್ರು ಅವರಿಬ್ಬರು ಕೂಡ, ರಾಮ ಭರತರಿದ್ದಂತೆ ಇದ್ರು. ಆ ಗಗ್ಗದ ನೆನಪು ಮಾಡ್ಕೊಳ್ಳಿ. ರಾಮನು ಭರತನು ತಬ್ಬಿಕೊಂಡತ್ತಂದು, ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದಂದು, ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ, ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ. ರಾಮನಂ ಭರತನಂ ತಬ್ಬಿಕೊಂಡತ್ತಂದು, ಚಿತ್ರಕೂಟದಲ್ಲಿ ಆ ಇಬ್ಬರು ಅಣ್ಣ ತಮ್ಮರು ಒಬ್ಬರೊಬ್ಬರು ತಬ್ಬಿಕೊಂಡು ಹತ್ತರಂತೆ. ಆ ಕಣ್ಣೀರಿನ ಮುಂದೆ ಮಂದಾಕಿನೇ ನಾಚಿತು ಅಂತ. ಅವರ ಭ್ರಾತೃಪ್ರೇಮದ ಔನ್ನತ್ಯದ ಮುಂದೆ ಚಿತ್ರಕೂಟ ಕುಬ್ಜವಾಯಿತು. ಪ್ರೇಮಾಶ್ರುವುಕ್ಕಿ ನದಿಯಾಗಿ ಹರಿದಂದು, ಸೀಮೆಯನ್ನು ಮುಟ್ಟಿತಲ ಬಾಂಧವ್ಯ ಸೌಂದರ್ಯ, ಕ್ಷೇಮವದು ಜೀವಕ್ಕೆ, ಜೀವಕ್ಕದು ಹಿತ, ಜೀವಕ್ಕದು ಕ್ಷೇಮ, ಆ ಬಾಂಧವ್ಯದ ಸೌಂದರ್ಯ. ಆ ಮಟ್ಟದ ಬಾಂಧವ್ಯದ ಸೌಂದರ್ಯ ವಾಲಿ ಸುಗ್ರೀವರಲ್ಲಿತ್ತು. ಏತನ್ ಮಧ್ಯೆ ಒಂದು ಘಟನೆ, ನಿಮ್ಗೆಲ್ಲರಿಗೂ ಗೊತ್ತು ಆ ಘಟನೆ. ಅದು ರಾವಣ ವಾಲಿ ಅವ್ರ ಮಧ್ಯೆ ಮೈತ್ರಿ ಆಗೋಯ್ತು. ಅರೆ ನೋಡಿ, ಈಗ ಭಾರತೀಯ ಸೇನಾಪಡೆಯ ಮುಖ್ಯಸ್ಥ, ಆರ್ಮಿ ಚೀಫ್, ಒಂದ್ ವೇಳೆ ಪಾಕಿಸ್ತಾನ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ, ಒಳಗಿಂದ ಒಳಗೆ ಸ್ನೇಹ ಮಾಡ್ಕೊಂಡ್ರೆ ಹೇಗಿರುತ್ತೆ ಹೇಳಿ. ಹೀಗಾಯ್ತು. ಇದು ವಿಚಿತ್ರ. ರಾಮ ಸೈನಿಕರ ದಂಡನಾಯಕನಾಗಿ ಬೇಕಾಗಿರ್ತಕ್ಕಂಥ ವಾಲಿ ರಾವಣನ ಮಿತ್ರನಾಗ್ಬಿಡ್ತಾನೆ. ಅದು ಹೇಗೆ? ರಾವಣ ತಾನಾಗಿ ಕೆಣಕಿಕೊಂಡು ವಾಲಿ ಹತ್ರ ಬಂದು ವಧೆ ತಿಂದು ಸೋತು ಕಂಕುಳಲ್ಲಿ ಅವನ ಕಂಕುಳಲ್ಲಿ ಒದ್ದಾಡಿ, ವಾಲಿಯ ಕಂಕುಳಲ್ಲಿ ಬೇರೊಂದು ಕಥೆ ಪ್ರಕಾರ ಅಂಗದನ ತೊಟ್ಲಿ ಕೂಡ ಕಟ್ಟಿದ್ದಂತೆ ಅವನನ್ನು, ಗೊಂಬೆ ಮಾಡಿ. ಈ ಮಕ್ಕಳು ತೊಟ್ಲಿಗೆ ಗೊಂಬೆ ಕಟ್ತಾರಲ್ಲ ಚಂದನ, ಆ ಥರ ಕಟ್ಟಿದ ಅಂತ ಹೇಳ್ತಾರೆ. ಅಷ್ಟೆಲ್ಲ ಆದಮೇಲೆ ಆ ರಾವಣ, ನಾನು ನೀನು ಮಿತ್ರರಾಗೋಣ ಅಂದರೆ ಮಿತ್ರತ್ವನ ಒಪ್ಪಿಬಿಟ್ಟ.
ಅಪವಿತ್ರ ಮೈತ್ರಿ ಮಾಡ್ಕೊಂಡ. ನನ್ನದೆಲ್ಲ ನಿನ್ನದು, ನಿನ್ನದೆಲ್ಲ ನನ್ನದು. ಎಲ್ಲಿವರೆಗೆ ಅಂದರೆ ನನ್ನ ರಾಜ್ಯ ನಿನ್ನದು, ನಿನ್ನ ರಾಜ್ಯ ನನ್ನದು, ನನ್ನ ಕೋಶ ನಿನ್ನದು, ನಿನ್ನ ಕೋಶ ನನ್ನದು. ಎಲ್ಲಿವರೆಗೆ ಮುಟ್ಟಿತು ಅಂದರೆ ನನ್ನ ಪತ್ನಿ ನಿನ್ನವಳು, ನಿನ್ನ ಪತ್ನಿ ನನ್ನವಳು. ಸರ್ವಗುಣ ಪರಿಪೂರ್ಣ, ಸರ್ವಬಲ ಪರಿಪೂರ್ಣ, ಸರ್ವಶಕ್ತಿ ಪರಿಪೂರ್ಣ ವಾಲಿಯ ಬದುಕಿನಲ್ಲಿ ಬಂದ ಪತನ ಇದು. ಅಪವಿತ್ರ ಮೈತ್ರಿ. ಕೇಳ್ತಾನೆ ಮುಂದೆ, ರಾಮ ಬಾಣ ಬಿಟ್ಟ ಮೇಲೆ ರಾಮನನ್ನು ಕೇಳ್ತಾನೆ, ನನಗೇ ಹೇಳಿದ್ರೆ ಸೀತೆ ಹುಡುಕೊಡು ಅಂತ, ಒಂದು ದಿವಸದಲ್ಲಿ ಮಾಡ್ಕೊಡ್ತಿದ್ದ ಆ ಕೆಲಸ ನಾನು ನಿನಗೆ. ಅದಕ್ಕೆ ರಾಮನ ಉತ್ತರ ಏನು? ನಿನಗೆ ಯಾಕೆ ಹೇಳಲಿ? ದ್ರೋಹಿ ನೀನು, ಹೋಗಿ ಮೈತ್ರಿ ಮಾಡ್ಕೊಂಡಿಲ್ಲ ರಾವಣನ ಜೊತೆಗೆ, ನೀನು ನಿನಗೆ ಯಾಕೆ ಹೇಳಲಿ ನಾನು? ಮತ್ತೆ ನೀ ಸೀತೆ ತೊಂದರೂ ಕೂಡ ಅಪಾಯವೇ. ತಮ್ಮನ ಹೆಂಡತಿಯನ್ನೇ ಒತ್ತಾಯವಾಗಿ ಅಂತಃಪುರದಲ್ಲಿ ಇರಿಸಿಕೊಂಡವನು ಮತ್ತೊಂದು ರಾವಣ ನೀನು, ನಿನಗೆ ಹಾಗೆ ಸೇವೆ ಕೊಡಲಿ? ನೋಡಿ, ಸೇವೆಯ ಅರ್ಹತೆಯನ್ನು ಕಳ್ಕೊಳ್ತಾನೆ ವಾಲಿ. ಅಲ್ಲಿ ದಾರಿ ತಪ್ಪಿತು ತತ್ವ. ಇಂದ್ರನೆಂಬ ತತ್ವ ಕೆಳಗಿಳಿದು ಬಂದಿದ್ದು, ಭೂಮಿಗಿಳಿದು ಬಂದಿದ್ದು, ಆ ತತ್ವ ದಾರಿ ತಪ್ಪಿತು. ಯಾವ ರಾವಣನ ಸಂಹಾರ ಮಾಡಲಿಕ್ಕೋಸ್ಕರ ಬಂದಿದ್ದು ಅವನ ಜೊತೆಗೆ ಮೈತ್ರಿ. ಇದನ್ನ ನಮ್ಮ ರಾಮಕಥೆಯ ಕವಿ ಒಂದು ಹಾಡಿನಲ್ಲಿ ಚಿತ್ರಣ ಮಾಡಿದ್ದಾರೆ ಈ ಮೈತ್ರಿ ಬಗ್ಗೆ. ಕಪಿಶ್ರೇಷ್ಠನಿಗೆ ಕವಿಶ್ರೇಷ್ಠನ ಸವಾಲು ಅದೊಂದು. ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ. ನನ್ನದೇ ಅಂದರೆ ನಮ್ಮ ರಾಮಕಥೆಯ ಕವಿ ಇದು ಗಜಾನ ಚರ್ಮರ ಸವಾಲು ವಾಲಿಗೆ. ಕಲಿಯುಗದ ಸವಾಲು ತ್ರೇತಾಯುಗಕ್ಕೆ ಸವಾಲು, ಯೋಗ್ಯವಾಗಿರ್ತಕ್ಕಂಥ ಸವಾಲು. ಯಾಕೆ 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 ವಾಲಿ ಅಸುರನತ್ತ ವಾಲಿದೆ? ವಾಲಿ ವಾಲಿದ್ಯಾಕೆ ನೀನು ಅಂತ. ಅಪವಿತ್ರದ ಪಾಲಿಗೆ, ಅಪವಿತ್ರ ಅಮಂಗಲವಾಗಿರ್ತಕ್ಕಂಥ ಮೈತ್ರಿ ಮಾಡ್ಕೊಂಡಿಲ್ಲ, ಹೆಂಡತಿ ಹಂಚಿಕೊಳ್ಳೋ ಮೈತ್ರಿ ಮಾಡ್ಕೊಂಡಿಲ್ಲ. ಯಾಕೆ ಮಾಡಿದೆ? ಬಿಂಕದೊಡೆಯ ಲಂಕೇಶನ ಕಂಕುಳಲ್ಲಿ ಇರಿಕಿಸಿ, ತ್ರಿಭುವನ ದಲ್ಲಣನ ಬಾಯಿಗೆ ಸೋಲನೆಷ್ಟು ತುರುಕಿಸಿ, ಅಷ್ಟೆಲ್ಲ ಮಾಡಿದವನು ಗೆದ್ದ ಗೆಲುವನ್ನು ಗೆದ್ದಲಿಗೆ ಒಡ್ಡಿದೆ, ಬಿದ್ದವನಿಗೆ ಬಗ್ಗಿದೆ. ನೋಡಿ, ಒಂದು ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಈ ತಾಳಮದ್ಲಿಯವರಲ್ಲಿ ಈ ಪ್ರಶ್ನೆ ಕೇಳಿ ತುಂಬ ಸತಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಯಾವಾಗ ನೋಡ್ರು ಅದೇ ಪ್ರಶ್ನೆ, ಕೊಂದ ಏಕೆ ಅಂತ, ನನ್ನನ್ನು ಕೊಂದ ಏಕೆ ಅಂತ ವಾಲಿ ರಾಮನನ್ನು ಕೇಳೋದು. ಇಲ್ಲಿ ಕವಿ ವಾಲಿ ಕೇಳ್ತಾನೆ, ಕೊಂದ ಏಕೆ ಎನ್ನುವ ನೀನು ಬಂದೆ ಏಕೆ ಬಲ್ಲೆ ಏನು? ಬಂದೆ ಏಕೆ ಬಲ್ಲೆ ಏನು? ರಾಮ ಕಾರ್ಯಕ್ಕಾಗಿ ಬಂದ ಕೆಲಸ ಮರೆತು ನಿಂದೆ ನೀನು ನಿಂದೆಯಲ್ಲೇ, ನೀನು ನಿಂದೆಯಲ್ಲೇ ಮರಳಿ ಹೋದ ಇಂದ್ರನೇ, ಮರುಳ ವಾನರೇಂದ್ರನೇ. ಮರುಳ ಅಲ್ಲದೆ ಮತ್ತೇನು? ಮೈಯೆಲ್ಲ ಸರಿ ಇದೆ, ಮನಸ್ಸು ಮಾತ್ರ ಕೆಟ್ಟಿದೆ. ವಾಸವನೇ ಅಂದ್ರೆ ಇಂದ್ರನೇ, ನಿವಾಸವನ್ನು ತೊರೆದು ಬಂದು ದೇತಕ್ಕೆ, ಕಿಷ್ಕಿಂಧೆಗೆ ಕಪಿಯಾಗಿ ನಿನ್ನ ಕರೆದು ತಂದು ದೇತಕ್ಕೆ. ಬಂತೆ 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 ಸುರಸುವಾಸನೆ. ಆ ವಾಸನೆ ಎಳಿತಾ ಮತ್ತೆ ನಿನ್ನ ಅಲ್ಲಿಗೆ ಬೇಗ ಹೋಗಬೇಕು ಅಂತ ಅನಿಸ್ತಾ ಸ್ವರ್ಗಕ್ಕೆ. ಪದವಿ ಮತದ ದಾಸನೇ, ಬಂತೆ ಸುರ ಸುವಾಸನೆ, ಮರುಳ ವಾನರೇಂದ್ರನೇ, ಮರಳಿ ಹೋದೆ ಇಂದ್ರನೇ. ನೋಡಿ, ಎಂತೆಂಥ ಜಾಗದಲ್ಲೂ ಕೂಡ ತಪ್ಪುಗಳು ನಡೀಬೋದು ಅಂತ ಹೇಳಿ ಕೇಳಿ ದೇವತೆಗಳ ರಾಜ, ಅವನು ನಾಯಕ, ಅವನು ಮುಂದೆ ನಿಂತು ದಾರಿ ತೋರಿಸ್ಬೇಕಾಗಿರ್ತಕ್ಕಂಥವನು. ಅವನ ಕಥೆ ನೋಡಿ, ದಾರಿ ತಪ್ಪಿದ, ಮೈತ್ರಿ ಮಾಡಿಕೊಂಡ ರಾವಣನ ಜೊತೆಗೆ. ಅದರ ಪರಿಣಾಮ ರಾಮ ಸೇವೆಗೆ ಬಾಹ್ಯನಾಗ್ತಾನೆ. ಮುಂದೆ ನಾವು ಯಾವ ಘಟನೆ ಹೇಳ್ತೇವೋ ಮುಂದಕ್ಕೆ, ಆ ಘಟನೆಗಳು ತಾನಾಗಿ ಅವನನ್ನು ರಾಮನಿಂದ ದೂರ ಮಾಡ್ತವೆ. ಅವನನ್ನು ಎತ್ತಿ ಬಿಸಾಕಿ ಆ ಕಡೆಗೆ ಆ ಜಾಗದಲ್ಲಿ ಸುಗ್ರೀವನ ತಂದು ಕೂರಿಸ್ತವೆ, ವಿಧಿ ಕೂರಿಸ್ತು, ಸುಗ್ರೀವನ ಮೂಲಕ ಮುಂದಿನ ಕೆಲಸ ಮಾಡಿಸ್ತು. ನಮಗೆಲ್ಲ ಪಾಠ ಇದು, ದೊಡ್ಡ ಪಾಠ ನಮಗಿದು. ದಾರಿ ತಪ್ಪಿದರೆ ನಮ್ಮನ್ನು ಎತ್ತಿ ಪಕ್ಕಕ್ಕಿಟ್ಟು ವಿಧಿ ನಮ್ಮ ಜಾಗದಲ್ಲಿ ಬೇರೆಯವ್ರನ್ನು ಕೂರಿಸಿ ಆ ಕೆಲಸ ಮಾಡಿಸ್ತದೆ ಅನ್ನೋದಕ್ಕೆ ವಾಲಿಗೆ ಬಹಳ ದೊಡ್ಡ ದೃಷ್ಟಾಂತ, ಬಹಳ ದೊಡ್ಡ ಉದಾಹರಣೆ. ಹಾಗಾಗಿ ಈ ಒಂದು ಪದ್ಯ ಮನೋಜ್ಞವಾಗಿರ್ತಕ್ಕಂಥ ಪದ್ಯ. ಕಪಿಶ್ರೇಷ್ಠನಿಗೆ ಕೇಳಿದ ಪ್ರಶ್ನೆ, ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ, ಯಾಕೆ 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 ವಾಲಿದೆ ಅಸುರನತ್ತ, ಅಪವಿತ್ರದ ಪಾಲಿಗೆ ಯಾಕೆ ವಾಲಿದೆ ವಾಲಿ? ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ, ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ, ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ, ಯಾಕೆ 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 ವಾಲಿ ಅಸುರನತ್ತ ವಾಲಿದೆ,
ಯಾಕೆ ವಾಲಿ ಅಸುರನತ್ತ ವಾಲಿದೆ ಅಪವಿತ್ರದ ಪಾಲಿಗೆ. ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ, ವಾನರೇಂದ್ರ ವಾಲಿಗೆ ನನ್ನದೇ ಸವಾಲಿದೆ. ಯಾಕೆ 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 ವಾಲಿ ಅಸುರನತ್ತ ವಾಲಿದೆ, ಯಾಕೆ 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 ವಾಲಿ ಅಸುರನತ್ತ ವಾಲಿದೆ ಅಪವಿತ್ರದ ಪಾಲಿಗೆ. ಎರಡು ಯುಗಗಳು ಸೇರಿವೆ ಆ ಚಿತ್ರದಲ್ಲಿ. ಒಂದು ವಾಲಿಯ ತ್ರೇತಾಯುಗ, ಇನ್ನೊಂದು ನಮ್ಮ ಕಲಿಯುಗ. ಅದು ಒಂದು ಕಾಣ್ತಿರೋದು ವಾಲಿ ಬಾಣ ನಾಟಿದ್ದೆ ವಾಲಿಗೆ. ಯಾಕೆ ಹೀಗಾಯಿತು ಅನ್ನೋದನ್ನು
ಅವನು ವಾಲಿ ಯೋಚನೆ ಮಾಡ್ತಾ ಇದ್ದಾನೆ, ಹೀಗೆ ಯಾಕಾಯ್ತು ನನಗೆ ಅಂತ. ಆಗ ಕವಿ ಕೇಳ್ತಾ ಇದ್ದಾರೆ, ಆಚೆ ಆಚೆ ಕಾಣ್ತಾ ಇರೋದು ಅದು ಕವಿ, ಇದು ಗಜಾನನ ಶರ್ಮ. ಅದು ವಾಲಿಯನ್ನು ಕೇಳ್ತಾ ಇದ್ದಾರೆ, ಕಿಷ್ಕಿಂದಕ್ಕೆ ಹೋಗಿ ತ್ರೇತಾಯುಗಕ್ಕೆ ಹೋಗಿ, ಯಾಕೆ 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 ವಾಲಿ ಅಸುರನತ್ತ ವಾಲಿದೆ, ಅಪವಿತ್ರದ ಪಾಲಿಗೆ. ತುಂಬ ಮನೋಜ್ಞವಾಗಿರ್ತಕ್ಕಂಥ ಕಲ್ಪನೆ, ಮನೋಜ್ಞವಾಗಿರ್ತಕ್ಕಂಥ ಚಿತ್ರ ನೋಡಿ. ವಿಧಿ ಹೇಗೆ ಘಟನೆಗಳ ನಿರ್ಮಾಣ ಮಾಡಿತ್ತು. ಒಬ್ಬ ರಾಕ್ಷಸ, ಆತನ ಹೆಸರು ದುಂದುಭಿ. ಆತನಿಗೆ ಕೋಣನ ರೂಪ, ಸ್ವಭಾವವೂ ಅದೇ, ತಮಗುಣ, 1000 ಆನೆಗಳ ಬಲದ ಮದ ಅವನಿಗೆ, ತೋಳ ತೀಟೆ, ಯಾರ ಜೊತೆಗಾರ ಯುದ್ಧ ಮಾಡಬೇಕವನು. ಇದಕ್ಕೇನು ಕಾರಣ ಇಲ್ಲ, ಸುಮ್ಮನೆ ನೇರವಾಗಿ ಸಮುದ್ರದ ರಾಜನ ಹತ್ರ ಹೋಗ್ತಾನೆ, ಬಾ ಯುದ್ಧ ಮಾಡು ನನ್ನ ಜೊತೆಗೆ. ಸಾಗರ ಹೇಳಿದಂತೆ ನಾನೆಂತ ಯುದ್ಧ ಮಾಡ್ತೇನೆ, ಹಿಮಾಲಯದ ಹತ್ರ ಹೋಗು ನೀನು. ನಿಜ, ನನ್ನಂಥ ಆಳೇ ಇಲ್ಲ ಎಲ್ಲಿಯೂ ಕೂಡ, ಆದರೆ ಹಿಮಾಲಯದಂಥ ಔನ್ನತ್ಯ ಇಲ್ಲ, ಔನ್ನತ್ಯ ದೊಡ್ಡದು, ಹೋಗು ಹಿಮಾಲಯನ ಕಣಕು ಅಂತ. ಯುದ್ಧಗಳನ್ನು ಅನಿವಾರ್ಯವಾದಾಗ ಮಾತ್ರ ಮಾಡಬೇಕು, ಬೇರೆ ದಾರಿ ಇಲ್ಲದ್ರೆ ಮಾತ್ರ ಮಾಡಬೇಕು. ಹಿಂಸೆ, ಯುದ್ಧ, ರಕ್ತಪಾತವನ್ನು ಈಗ ಚಪಲಕ್ಕೆ ಮಾಡಬಾರ್ದು, ಮಾಡಿದರೆ ಅನಾಹುತವೇ ಆಗ್ತದೆ. ಅಂಥದ್ದಕ್ಕೆ ಹೊರಟಿದ್ದಾನೆ ದುಂದುಬಿ. ನೇರ ಬಿಟ್ಟ ಬಾಣದಾಗ ಹಿಮಾಲಯದ ಪರಿಸರಕ್ಕೆ ಹೋದಂತೆ. ಹಿಮಾಲಯಕ್ಕೆ ಅಪಮಾನ ಮಾಡ್ತಾನೆ, ತನ್ನ ಕೋಡಿನಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು ಕಿತ್ತೆಸುತ್ತಾನೆ, ಹಿಮಾಲಯದ ಗೊರಸಿನಿಂದ ಸೀಳ್ತಾನೆ ಹಿಮಾಲಯದ ಶಿಖರಗಳನ್ನು ಅಥವಾ ತಪ್ಪಲುಗಳನ್ನು, ಅಬ್ಬರಿಸ್ತಾನೆ. ಬಾಯುದ್ದಕ್ಕೆ ಅಂತ ಕರೀತಾನೆ ಹಿಮಾಲಯ ಪರ್ವತವನ್ನು. ಹಿಮಾಲಯ ತನ್ನದೇ ಶಿಖರದ ಮೇಲೆ ಮಾನವಾಕಾರದಲ್ಲಿ ನಿಂತು ಸೌಮ್ಯ ಧ್ವನಿಯಲ್ಲಿ ಹೇಳ್ತಾನೆ, ಅಪ್ಪ ನಾನು ತಪಸ್ಸಿಗೆ ಸಂದಿರ್ತಕ್ಕಂಥವನು, ತಪಸ್ಸುಗಳು ಬಂದು ತಪಸ್ಸು ಮಾಡ್ತಾರೆ, ಸಂತರ ಸಹವಾಸ, ದೇವತೆಗಳ ಸಹವಾಸ ಮಾಡುವಂಥವನು, ಈ ಯುದ್ಧ ಗಿದ್ದ ನನಗೆ ಗೊತ್ತಿಲ್ಲ. ಒಳಗೊಳಗೆ ಕ್ರೋಧ ಹಿಮಾಲಯನಿಗೆ, ಅರೆ ನನ್ನ ಪಾಡಿ ನಾನು ಬಂದು ಇಲ್ಲಿ ಏನೋ ತಪಸ್ಸಿಯೋ ಮತ್ತೊಂದು ಸತ್ಕಾರ್ಯೋ ಅದಕ್ಕೆ ಒದಗಿಕೊಂಡಿದ್ರೆ ಏನಿವನ ದುರಹಂಕಾರ, ದರ್ಪ, ತೋಳತೀಟೆ, ಯಾಕೆ ಇವನು ಉಪದ್ರ ಮಾಡ್ತಾನೆ ನನಗೆ? ಕ್ರೋಧ ಒಳಗೊಳಗೆ. ಆ ಕ್ರೋಧ ಒಂದು ಮಾತನ್ನು ಹೇಳಿಸ್ತು ಹಿಮಾಲಯನಲ್ಲಿ. ಸೌಮ್ಯವಾಗಿ ಹೇಳ್ತಾನೆ, ನಿನಗೆ ಯುದ್ಧನೇ ಮಾಡಬೇಕಾ, ತೋಳದಲ್ಲಿ ತೆಗೆಸ್ಕೊಳ್ಬೇಕಾ, ಕಿಷ್ಕಿಂಧೆಗೆ ಹೋಗು. ಕಿಷ್ಕಿಂಧೆ ರಾಜ ವಾಲಿ ಇದ್ದಾನೆ, ಮಹಾಬಲ ಪರಾಕ್ರಮಿ, ಅವನ ಜೊತೆಗೆ ಯುದ್ಧ ಮಾಡು. ಹೊರಟ ದುಂದುಬಿ ಕೂಡಲಿ. ಇಬ್ಬರಿಗೂ ಅಪಮಾನ ಮಾಡ್ತಾನೆ, ಸಾಗರಕ್ಕೂ ಹಿಮಾಲಯನಿಗೂ. ನೋಡಿ, ಪೂಜ್ಯರಾದರನ್ನು ಪೂಜಿಸ್ತಾ ಇದ್ರೆ, ಗೌರವಾರ್ಹರನ್ನು ಅಪಮಾನ ಮಾಡಿದರೆ ಮುಂದಾಗುವ ಒಳ್ಳೇದಾಗೋದಿಲ್ಲ, ಕೆಡುಕಾಗ್ತದೆ. ಮತ್ತು ಪ್ರಕೃತಿಯೊಡನೆ ಸಂಗ್ರಾಮ ನಾಶಕ್ಕೆ ಕಾರಣ. ಹಿಮಾಲಯದ ಮೇಲೆ, ಸಮುದ್ರದ ಮೇಲೆ ಯುದ್ಧ ಮಾಡಿದರೆ ಒಳ್ಳೇದಾಗ್ತವ? ನೋಡಿ, ಇವತ್ತಿನ ಸಮಾಜಕ್ಕೆ ಹೇಳ್ಬೇಕು ನಾವು ಈ ಮಾತನ್ನು. ನಾವು ಹಿಮಾಲಯವನ್ನು ಹಾಳು ಮಾಡ್ತಾ ಇದ್ದೇವೆ, ಸಾಗರ ಹಾಳು ಮಾಡ್ತಾ ಇದ್ದೇವೆ. ಒಂದು ಬಗೆಯಲ್ಲಿ ಇದ್ರ ಮೇಲೆ ಯುದ್ಧ ಸಾರಿದ್ ನಾವು, ಪ್ರಕೃತಿ ಮೇಲೆ ಯುದ್ಧ ಸಾರಿದ ಹಾಗೆ ಮನುಷ್ಯ. ಯುದ್ಧ ಸಾರಿದರೆ ದುಂದುಬಿಗಾದ ಅವಸ್ಥೆ ಮನುಷ್ಯನಿಗೆ ಆಗ್ತದೆ ಅನ್ನೋದಕ್ಕೆ ಮುಂದಿನ ಕಥೆಯನ್ನು ನಾವು ಗಮನಿಸಬೇಕು. ಕಿಷ್ಕಿಂಧೆಗೆ ಹೋದ, ದೊಡ್ಡ ದೊಡ್ಡ ಮರಗಳನ್ನು ಕಿತ್ತಿ ಬಿಸಾಡಿದ, ಕೋಡಿನಿಂದ ಕಿಷ್ಕಿಂಧೆಯ ದ್ವಾರವನ್ನು ತಿವಿದ. ಕಿಷ್ಕಿಂಧೆ ಅಂದರೆ ದೊಡ್ಡ ಗುಹೆ, ಅದೊಂದು ಒಳಗಡೆ ಭವ್ಯವಾಗಿರ್ತಕ್ಕಂಥ ನಗರಿ, ಬಾಗಿಲೊಂದು ಗುಹೆ ಮಾತ್ರ ಅದು. ಸಿಟ್ಟು ಬಂತು ವಾಲಿಗೆ. ಎದ್ದು ಬಂದ ಹೊರಗಡೆಗೆ, ತನ್ನ ಪದನ್ಯಾಸಗಳಿಂದ ಭೂಮಿ ನಡುಗುವಂತೆ ಮಾಡ್ತಾ ವಾಲಿ ಹೊರಗೆ ಬಂದಿದ್ದಾನೆ. ನೋಡ್ತಾನೆ ದುಂದುಬಿಯನ್ನು, ಒಂದೇ ಮಾತನ್ನು ಹೇಳ್ತಾನೆ, ಬದುಕು ಆಸೆ ಇದ್ರು ಓಡು. ದುಂದುಬಿ ವಾಲಿಯನ್ನು ಅಪಹಾಸ್ಯ ಮಾಡ್ತಾನೆ, ಅಶಕ್ತ, ಅಂಜುಬರುಕ, ಹಾಗೆ ಹೀಗೆ. ಸರಿ, ಸಂಪ್ರಶ್ನೋತ ನಲಭ್ಯತೆ, ವಾನರ ಸಾಮ್ರಾಜ್ಯದ ಕ್ರಮವೇ ಹಾಗೆ, ಹೆಚ್ಚು ಮಾತುಕತೆ ಇಲ್ಲ, ಏನದು ಕೃತಿಯೇ. ತಂದೆ ಕೊಟ್ಟ ಕಾಂಚನ ಮಾಲಿನ ಕೊರಳಿಗೆ ಹಾಕಿ ವಾಲಿ ರಣಕಣಕ್ಕಿಳಿದ. ಸಮರ ನಡೆಯಿತು, ಘೋರ ಸಮರವೇನಲ್ಲ, ಯಾಕೆಂದ್ರೆ ವಾಲಿಗೆ ದುಂದುಬಿ ಒಂದು ಲೆಕ್ಕ ಅಲ್ಲ. ದುಂದುಬಿಯ ಕೋಡಿ ಹಿಡಿದು ಎತ್ತಿ ಗರಗರ ತಿರುಗಿಸಿ ನೆಲಕ್ಕೆ ಬಡದ ವಾಲಿ. ಒಂದಿಷ್ಟು ಹೊತ್ತಿನ ಯುದ್ಧದಲ್ಲಿ ದುಂದುಬಿ ಅವಸಾನವಾಯಿತು. ಎಲ್ಲ ಸರಿ, ದುಂದುಬಿ ಸತ್ತ, ಮನೆಗೆ ಹೋಗ್ಬೇಕಾಗಿತ್ತು ವಾಲಿ. ಅದು ಮಾಡಲಿಲ್ಲ. ಮರಣ ಅಂತಾನೆ ಬೈರಾಣಿ ಅಂತ ಹೇಳ್ತಾರೆ. ಬೈರ ಏನಿದ್ರು ಮರಣದವರೆಗೆ.
ಶವದ ಮೇಲೆ ವೈರ ಮಾಡಬಾರ್ದು ಮತ್ತು ವೈರ ಮುಂದುವರಿಸಬಾರ್ದು ಅಂತ. ವಾಲಿ ಸಿಟ್ಟು ಇನ್ನೂ ಮುಗಿದಿಲ್ಲ. ಆ ದುಂದುಬಿಯ ಶವವನ್ನು, ಕೋಣ ಬಹುದೊಡ್ಡ ಕೋಣದ ಆಕಾರ ಅದು, ಆ ಶವವನ್ನು ಎತ್ತಿ ಗರಗರ ತಿರುಗಿಸಿ ಬಿಸಾಡಿದನಂತೆ. ಬಿಸಾಡಿದ್ದು ಎಲ್ಲಾಯಿತು ಅಂದರೆ ಒಂದು ಋಷ್ಯಾಶ್ರಮದಲ್ಲಾಯಿತು. ಅದು ಹೋಗಿ ಬಿದ್ದಿದ್ದು. ಅದು ಬೇರೆ ಯಾರೂ ಅಲ್ಲ, ಮತಂಗ ಮಹಾಮುನಿಗಳು, ಶಬರಿಯ ಗುರುಗಳು. ಈ ಕಪಿಗಳಿಗೆ ಕೂಡ ಗುರುಗಳೇ ಅವರು. ಅಲ್ಲೇ ಸಮೀಪದಲ್ಲಿ, ಕಿಷ್ಕಿಂಧೆಯ ಸಮೀಪದಲ್ಲಿ ಋಷ್ಯಮುಖ ಪರ್ವತ, ಅದರ ಪರಿಸರದಲ್ಲಿ ವಾಸವಾಗಿದ್ದಂಥವರು. ಅಲ್ಲಿಗೆ ಆಯ್ತು ಹೋಗಿ ಬಿದ್ದಿದ್ದದು. ಮತಂಗರು ತಂಪಾಡಿ ತಾವು ಶಾಂತರಾಗಿ ಕುಳಿತಿದ್ದಾರೆ. ಅವರ ಮೈ ಮೇಲೆ ರಕ್ತ ಚೆಲ್ಲಿತು. ದಿಗ್ಗನೆದ್ದರು. ಅರೆ ರಕ್ತ. ಹೊರಗೆ ಬಂದರು. ನೋಡಿದರೆ ಆ ಕೋಣ ಶರೀರ ಬಿದ್ದು ಎಷ್ಟೋ ಮರಗಳು ಮುರಿದೋಗಿದ್ದಾವೆ ಅಲ್ಲಿ. ನೋವಾಯಿತು. ಯಾಕೆಂದರೆ ಮರಗಳನ್ನು ಮಕ್ಕಳ ಹಾಗೆ ಬೆಳೆಸಿದವರು ಅವರು. ಆಶ್ರಮದ ಮರಗಳ ಮೇಲೆ ಮಕ್ಕಳ ಪ್ರೀತಿ ಅವರಿಗೆ. ಅದನ್ನು ಮುರಿದಿದ್ದು ಕಂಡಾಗ ಮಕ್ಕಳನ್ನು ಕೊಂದಂತೆ ಅಂತ ನೋವಾಯಿತು ಅವರಿಗೆ, ಮತಂಗರಿಗೆ. ಕಣ್ಣು ಮುಚ್ಚಿದರು. ಯಾರು ಮಾಡಿದ್ದಿದ್ದು ಗೊತ್ತಾಯ್ತು, ವಾಲಿ. ಮತ್ತೆ ಕಣ್ಣು ತೆರೆದರು. ಕಣ್ಣಲ್ಲಿ ಕಿಡಿ, ಸಿಟ್ಟು. ಶಪಿಸಿದರು. ಯಾರು ಈ ಶವವನ್ನು ಇಲ್ಲಿ ಎಸೆದನೋ, ನನ್ನ ಆಶ್ರಮದ ವೃಕ್ಷಗಳನ್ನು ಮುರಿದನೋ, ಅವನು ಇಲ್ಲಿ ಬರಬಾರ್ದು. ಮತಂಗಾಶ್ರಮದ ಪರಿಸರ 1 ಯೋಜನ ಸುತ್ತಳತೆ, ಇದರೊಳಗೆ ಅವನು ಬರಬಾರ್ದು. ಬಂದರೆ ಸಾಯ್ತಾನೆ. ಅಲ್ಲಿಗೇನಾಯ್ತು ಅಂದರೆ, ಮತಂಗಾಶ್ರಮದ ಪರಿಸರದಲ್ಲಿ ಋಷ್ಯಮುಖ ಪರ್ವತದಲ್ಲಿ ವಾಲಿ ಪ್ರವೇಶ ಮಾಡುವಂತೆ ಇಲ್ಲ. ಮಾಡಿದ್ರೆ ಸತ್ತೋಗ್ತಾನೆ. ಅದು ಮಾತ್ರ ಅಲ್ಲ, ಅವರು ಮುಂದುವರಿಸ್ತಾರೆ. ಇಲ್ಲಿಗೆ ಏನಾದರೂ ವಾಲಿ ಕಡೆಯವರು ಬಂದರೆ, ವಾಲಿಗೆ ಪ್ರಿಯರು, ವಾಲಿ ಪೈಕಿಯವರು ಅಂಥವ್ರು ಯಾರಾದರೂ ಪ್ರವೇಶ ಮಾಡಿದರೆ ಅವರು ಬಹಳ ಅನೇಕ ಸಾವಿರ ವರ್ಷಗಳ ಕಾಲ ಪರ್ವತವಾಗಿ, ಗುಡ್ಡವಾಗಿ ಅವರು ಜಡವಾಗಿ ಹೋಗ್ಬಿಡ್ತಾರೆ. ಒಂದು ದಿನ ಅವಕಾಶ, ನಾಳೆ ಬೆಳಗ್ಗೆ ಓಡಬೇಕು ಎಲ್ಲರೂ ಇಲ್ಲಿಂದ. ನಾಳೆ ಯಾರನ್ನಾರು ಕಂಡ್ರೆ ನಾನಿಲ್ಲಿ ಯಾವುದಾದ್ರು ವಾನರನನ್ನು, ವಾಲಿ ಕಡೆಯವನನ್ನು, ಅವನು ಗುಡ್ಡವಾಗ್ತಾನೆ. ವಾನರರೆಲ್ಲ ಬಂದು ವಾಲಿಗೆ ವಿಷಯ ಹೇಳಿದರು. ವಾಲಿ ಹೋಗಿ ಮತಂಗರನ್ನ ಬೇಡ್ತಾನೆ, ಕ್ಷಮಿಸಿ, ಪ್ರತಿಶಾಪ ಕೊಡಿ, ಶಾಪ ಪರಿಹಾರ ಮಾಡಿ. ಇಲ್ಲ, ಹೋಗು, ನಿನಗೇನು ತೊಂದರೆ ಆಗಿದೆ? ನೀನು ಇಷ್ಟು ಮಾಡಿದ್ರು ಕೂಡ ನಿನ್ನೇನೋ ಹಾಳು ಮಾಡಿರೋ ನಾನು. ನನ್ನ ಜಾಗಕ್ಕೆ ನೀನು ಬರಬೇಡ, ನಿನ್ನ ಮುಖ ನೋಡೋದಿಲ್ಲ, ಹೋಗು. ನೋಡಿ, ಯಾವಾಗ ರಾವಣನಿಗೆ ಹತ್ತಿರ ಆದನೋ ವಾಲಿ, ಆಗ ಗುರುವಿಗೆ ದೂರ ಆದ. ಮೊದಲನೇ ಹೆಜ್ಜೆ ಅದು. ಯಾಕೆಂದರೆ ಗುರುವಿಗೆ ಹತ್ತಿರ ಆದರೆ ರಾಮನಿಗೂ ಹತ್ತಿರ ಇರ್ತಾನೆ, ರಾಮನಿಗೆ ಹತ್ತಿರ ಇದ್ರೆ ಗುರುವಿಗೂ ಹತ್ತಿರ ಇರ್ತಾನೆ, ರಾಮನಿಗೂ ದೂರ ಆದ್ರೆ ಗುರುವಿಗೂ ದೂರ ಆಗ್ತಾನೆ, ಗುರುವಿಗೂ ದೂರ ಆದ್ರೆ ರಾಮನಿಗೂ ದೂರ ಆಗ್ತಾನೆ. ಅದೆರಡು ಅವಿನಾಭಾವ, ಗುರು ಮತ್ತು ರಾಮ ಅನ್ಯೋನ್ಯ. ಇದೊಂದು ಪೀಠಿಕೆ. ಇದು ಮುಂದೆ ಸುಗ್ರೀವನಿಗೆ ನೆಲೆಯಾಯ್ತಿದ್ದು ಋಷ್ಯಮುಖ, ಈ ಮತಂಗಾಶ್ರಮ. ಅದಿಲ್ಲದಿದ್ರೆ ವಾಲಿ ಕೊಂದೇ ಬಿಡ್ತಿದ್ದ ಸುಗ್ರೀವನನ್ನು, ಇಲ್ಲ ಅಂತ ಮಾಡಿಬಿಡ್ತಿದ್ದ. ಆ ಋಷ್ಯಮುಖದ ಪರಿಸರದಲ್ಲಿ ವಾಲಿಗೆ ಬರಲಿಕ್ಕೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ಸುಗ್ರೀವ ಬದುಕಿದ. ಮುಂದೆ ರಾಮಕಾರ್ಯ ಮಾಡಲಿಕ್ಕೆ ಅವನಿಗೆ ಅನುಕೂಲವಾಯಿತು. ಇದೊಂದು ಘಟನೆ. ಇನ್ನೊಂದು ಘಟನೆ ಮಾಯಾವಿಯದ್ದು. ಮಾಯಾವಿ ದುಂದುಬಿಯ ಮಗ, ದೊಡ್ಡವನು, ಹೆಸರಿಗೆ ತಕ್ಕಂತೆ ಮಾಯಾವಿಯವನು. ಹೆಣ್ಣಿನ ಕಾರಣಕ್ಕಾಗಿ ವಾಲಿಗೂ ಮಾಯಾವಿಗೂ ಬೇರೆ ಬೆಳೆಯಿತು. ಮಾಯಾವಿ ಯುದ್ಧಕ್ಕೆ ಬಂದ ಕಿಷ್ಕಿಂಧೆಗೆ. ನಿನ್ನೆ ನಾವು ರೂಪಕದಲ್ಲಿ ನೋಡಿದ್ದೇವೆ ಇದನ್ನು, ಈ ಘಟನೆಯನ್ನು. ರಾತ್ರಿ ಸಮಯ ಅದು. ವಾಲಿ ಎದ್ದಾಯ್ತು ಯುದ್ಧಕ್ಕೆ ಅಂತ. ಸುಗ್ರೀವ ತಡೆದ, ಅಣ್ಣ ಬೇಡ, ಯಾಕೋ ನನಗಿದು ಒಳ್ಳೇದಾಗೋದಿಲ್ಲ ಅಂತ ಅನಿಸ್ತಾ ಇದೆ, ನಾವೀಗ ಹೋದರೆ ಬೆಳಗಾಗಲಿ, ಬೇಡಣ್ಣ. ತಾರೆ ತಡೆದಳು. ತಾರೆ ಸುಗ್ರೀವ, ವಾಲಿ ಹೆಂಡತಿ, ಆಕೆ ನಿಮಿತ್ತ ಕುಶಲೆಯವಳು, ಅವಳಿಗೆ ಭವಿಷ್ಯ ಚೆನ್ನಾಗಿ ಗೊತ್ತು. ಶಕುನಗಳನ್ನು ಗಮನಿಸಿ ಮುಂದಾಗೋದನ್ನು ಅರಿಯಬಲ್ಲವಳು. ಅವಳು ಹೇಳಿದ್ಲು, ಬೇಡ, ಇದೇನು ಶುಭ ಅಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಂತ ಅವ್ರ ಪಕ್ಕಕ್ಕೆ ತಳ್ಳಿ ಹೊರಗೆ ಬಂದಾಯ್ತು ವಾಲಿ. ಸುಗ್ರೀವನೇ ಬಂದ ಅವನ ಜೊತೆಯಲ್ಲಿ, ಅಣ್ಣನ ರಕ್ಷಣೆಗೋಸ್ಕರವಾಗಿ. ಇಬ್ಬರನ್ನು ಯಾವಾಗ ಕಣ್ಣೋ ಮಾಯಾವಿ ಹೆದರಿದ. ಯಾಕೆಂದ್ರೆ ಮಾಯಾವಿ, ಅವನು ಸ್ವತಃ ಮಾಯಾವಿ ಹೌದು. ಇದು ಯಾವ ಮಾಯಾ? ಒಬ್ಬ ವಾಲಿನ ಕಣಕ್ಲಿಕ್ಕೆ ಹೋದ, ಇಬ್ಬರು ಬಂದರಲ್ಲ. ಓಡಿದ.
ಬೆನ್ನಟ್ಟಿ ವಾಲಿ ಓಡಿದ. ಓಡಿ 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 ಮಾಯಾವಿ ತನ್ನ ಮನೆಗೆ ಹೋಗ್ತಾನೆ. ಅದೊಂದು ದೊಡ್ಡ ಬಿಲ, ಅದು ದೊಡ್ಡ ಗುಹೆ. ಅದರೊಳಗೆ ಅವನ ಇಡೀ ಸಾಮ್ರಾಜ್ಯ ಇದೆ, ಬಳಗ ಇದೆ ಮಾಯಾವಿದು. ಅದರೊಳಗೆ ಹೊಕ್ಕ. ಆಗ ವಾಲಿ ಸುಗ್ರೀವ ಸಂಭಾಷಣೆ ನಡೀತು. ಸುಗ್ರೀವ ಹೇಳಿದ, ಅಣ್ಣ ಸಂಹಾರ ಮಾಡಲೇಬೇಕು ಅವನನ್ನು, ನಾನು ಹೋಗ್ತೇನೆ, ನೀನು ಇಲ್ಲೇ ಇರು. ಯಾಕೆಂದರೆ ಬಿಲದೊಳಗೆ ಏನುಂಟೋ ಗೊತ್ತಿಲ್ಲ, ಏನಾಗ್ತದೋ ಗೊತ್ತಿಲ್ಲ. ಹೋದ್ರೆ ನಾನು ಹೋಗ್ತೇನೆ, ನೀನು ಬದುಕು, ನೀನು ಚಕ್ರವರ್ತಿ, ನೀನು ಕಿಷ್ಕಿಂತಕ್ಕೆ ಬೇಕು ನೀನು. ವಾಲಿ ಹೇಳಿದ ಸುಗ್ರೀವನಿಗೆ, ಇಲ್ಲ, ನನಗವನ ಮೇಲೆ ರೋಷ ಇದೆ, ದ್ವೇಷ ಇದೆ, ಅವನನ್ನು ತೀರಿಸಲೇಬೇಕು, ನಾನೇ ತೀರಿಸಬೇಕು, ನೀ ಬರುವಂತಿಲ್ಲ. ಸುಗ್ರೀವ ಮತ್ತಷ್ಟು ಒತ್ತಾಯ ಮಾಡಿದಾಗ ತನ್ನ ಪಾದದ ಮೇಲೆ ಆಣೆ ಹಾಕಿದ ವಾಲಿ. ನನ್ನ ಪಾದದ ಮೇಲೆ ಆಣೆ, ನೀನು ಬಂದರೆ ಇಲ್ಲ ಇರು ನೀನು. ಸುಗ್ರೀವನಿಗೆ ಬೇರೆ ದಾರಿ ಇಲ್ಲ, ಹೊರಗೆ ನಿಲ್ಲಬೇಕಾಯ್ತು. ವಾಲಿ ಒಳ ಹೊಕ್ಕ. ತಪ್ಪು ನುಡಿ. ಮುಂದೊಂದು ದಿನ ರಾಮನನ್ನು ಕೇಳ್ತಾನೆ ವಾಲಿ, ಯುದ್ಧ ಧರ್ಮ ಏನು? ಮರೆಯಲ್ಲಿ ನಿಂತ್ಕೊಂಡು ಯಾಕೆ ಬಾಣ ಬಿಟ್ಟ ನನ್ನ ಮೇಲೆ? ಯುದ್ಧ ಧರ್ಮ ತಪ್ಪಿದಾಗ ಆಯ್ತಲ್ಲ ನೀನು ಅಂತ. ಆದರೆ ಯುದ್ಧ ಧರ್ಮ ಏನು ಅಂದರೆ ಪಲಾಯನ ಮಾಡೋನು ಬೆನ್ನಟ್ಟಬಾರದು. ಯುದ್ಧ ಧರ್ಮ, ಒಬ್ಬ ಪಲಾಯನ ಮಾಡಿದರೆ ಅವನು ಓಡ್ಲಿಕ್ಕೆ ಬಿಡಬೇಕು. ಅವನಿಗೆ ವಾಲಿದ್ ಎಲ್ಲಿವರೆಗೆ ಅಂದರೆ ಪಲಾಯನ ಮಾಡಿದವನು ಬೆನ್ನಟ್ಟು ಹೋಗಿದ್ದು ಮಾತ್ರ ಅಲ್ಲ, ಅವನ ಮನೆ ಒಳಗೆ ಹೊಕ್ಕು ಹೊಡಿತಾ ಇದ್ದಾನೆ. ಯುದ್ಧ ಮರ್ಯಾದೆಗಳು ಎಲ್ಲವನ್ನೂ ಮೀರಿದಾನೆ ವಾಲಿಯಲ್ಲಿ. ವಾಲಿ ಒಳಗೆ ಹೋದ, ಸುಗ್ರೀವ ಹೊರಗಿದ್ದ. 1 ವರ್ಷ ಕಳೆಯಿತಂತೆ. ಸುಗ್ರೀವ ಕ್ಷಣ ಕ್ಷಣಕ್ಕೂ ಚಿಂತಾಮಗ್ನ, ಏನಾಯಿತು ಅಣ್ಣನಿಗೆ? ಒಳಗೆ ಯಾವ ರಾಕ್ಷಸರೋ ಯಾವ ಮಾಯೆಯೋ ಏನು ಕಾದಿದ್ಯೋ ಅಲ್ಲಿ? ಒಳಗೆ ಹೋಗುವಂತಿಲ್ಲ, ಅಣ್ಣನ ಅಪ್ಪಣೆ, ಪಾದದ ಮೇಲೆ ಆಣೆ. ರಾಕ್ಷಸರ ಗರ್ಜನೆ ಕೇಳಿತು 1 ವರ್ಷ ಕಳೆದ ಮೇಲೆ. ಅಣ್ಣನ ಆರ್ತನಾದ ಕೇಳಿತು. ಯಾಕೆಂದ್ರೆ ಮಾಯಾವಿ ಒಳಗಿರ್ತಕ್ಕಂಥದ್ದು. ಸ್ಪಷ್ಟ ಆಯಿತು ಸುಗ್ರೀವನಿಗೆ, ವಾಲಿಗೇನೋ ಆಯಿತು ಒಳಗಡೆಗೆ, ರಕ್ತ ಹರಿದು ಬಂತು ಹೊರಗಡೆಗೆ. ಅಣ್ಣನಿಗೇನೋ ಆಯಿತು ಒಳಗಡೆಗೆ. ತುಂಬ ವ್ಯಥಿತನಾದ. ಅವನಿಗೊಂದು ಚಿಂತೆ ಕೂಡ ಆಯಿತು, ಒಂದು ವೇಳೆ ಈ ಮಾಯಾವಿ ಹೊರಗೆ ಬಂದರೆ ಕಿಷ್ಕಿಂದೆ ಪಾಡೇನು, ನಾಡಿನ ಪಾಡೇನು, ವಾಲಿಯನ್ನೇ ಕೊಂದವನು. ಹಾಗಾಗಿ ದೊಡ್ಡ ಬಂಡೆಯನ್ನು, ಬಹುದೊಡ್ಡ ಬಂಡೆಯನ್ನು ತಂದು ಆ ಬಿಲಕ್ಕೆ ಅಡ್ಡವಾಗಿ, ಬಿಲದಿಂದ ಯಾರು ಹೊರಗೆ ಬರದೇ ಇರುವ ಹಾಗೆ ಬಿಲದೊಳಗೆ ಅದನ್ನು ಭದ್ರವಾಗಿ ತೋರಿಸಿದ. ಭಾರದ ಹೆಜ್ಜೆಗಳನ್ನು ಹಾಕಿ ಕಿಷ್ಕಿಂದೆ ಕಡೆ ನಡೆದ. ಒಳಗಾಗಿದ್ದೇನು ಅಂದರೆ 1 ವರ್ಷ ಹತ್ತತ್ರ ವಾಲಿ ಹುಡುಕಿದ್ದಾನೆ ಮಾಯಾವಿನ, ಅವನ ಕಡೆಯವ್ರನ್ನ. ಸಿಕ್ಕಿದಾಗ ಅವ್ರನ್ನ ಗುದ್ದು ಕೊಂದಿದ್ದಾನೆ. ಅಷ್ಟೇ ನಡೆದಿದ್ದು ಒಳಗಡೆ. ಇಲ್ಲಿಗೆ ಹೊರಗೆ ಕೇಳಿದ ಶಬ್ದವೇ ಬೇರೆ, ಯಾಕೆಂದ್ರೆ ಮಾಯಾವಿ ಅವನು. ಆ ಬಂಡೆ ಅಣ್ಣ ತಮ್ಮಂದಿರ ಸಹೋದರದ ಮಧ್ಯೆ ಬಂದ ಬಂಡೆ ಆಗೋಯ್ತು. ಅದು ತಪ್ಪು ಕಲ್ಪನೆ ಸುಗ್ರೀವನಿಗೆ. ಒಳಗೆ ನಡೀತು ಅನ್ನೋದ್ರ ಬಗ್ಗೆ. ಒಳಗಿರೋ ಮಾಲೆ ಹೊರಗೆ ಬರುವಾಗ ಅವನಿಗೂ ಕೂಡ ತಪ್ಪು ಕಲ್ಪನೆ. ಸುಗ್ರೀವ ಕಿಷ್ಕಿಂದೆಗೆ ಮರಳಿದ. ಮೂಲೆ ಹಿಡಿದು ಕೂತ ಚಿಂತೆಯಿಂದ, ಅಣ್ಣನ ನೆನಪಲ್ಲಿ. ಒತ್ತಾಯ ಮಾಡಿದ್ರು ಕಿಷ್ಕಿಂದೆ ಯಾಮಾತ್ಯರು, ಏನಾಯ್ತು, ಯಾಕೆ ಚಿಂತಾಮಗ್ನ, ವಾಲಿಯಲ್ಲಿ? ಬಾಯಿ ಬಿಡಿಸಿದ್ರು, ಗೊತ್ತಾಯ್ತು ವಾಲಿ ತಿರ್ಕೊಂಡಿದ್ದಾನೆ ಅಂತ. ಒತ್ತಾಯದಿಂದ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದ್ರು ಕಿಷ್ಕಿಂದೆಗೆ. ಯಾರೊಬ್ಬ ರಾಜ ಬೇಕೇ ಬೇಕು ಅನ್ನೋ ಕಾರಣಕ್ಕೆ. ಅತ್ತ ವಾಲಿ ಹೊರಗೆ ಬರ್ತಾನೆ. ಬಂಡೆ ಅಡ್ಡ ಇದೆ, ಸುಲಭದಲ್ಲಿ ತೆಗಿಲಿಕ್ಕಾಗಲಿಲ್ಲಂತೆ ಬಂಡೆಯನ್ನು. ಅಂಥ ಬಂಡೆ ಇದು. ಒದ್ದು 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 ಅಂತೂ ಬಂಡೆಯನ್ನು ಹೊರಗೆ ಅತ್ತ ನೂಕಿ ಹೊರಗೆ ಬರ್ತಾನೆ. ಕಿಷ್ಕಿಂದೆಗೆ ಬಂದು ನೋಡಿದರೆ ಇವನು ರಾಜನಾಗಿದ್ದಾನೆ ಸುಗ್ರೀವ. ಆದರೆ ಸುಗ್ರೀವ ಅಣ್ಣನನ್ನು ಕಂಡ ಕೂಡಲೇ ಅರಳಿದ. ಆನಂದ ಆಯ್ತು ಅವನಿಗೆ. ಅಣ್ಣ ನೀ ಬಂದ್ಯಾ ಅಂತ, ಬದುಕಿ ಬಂದ್ಯಾ ಅಂತ. ಹೋಗಿ ಕಾಲಿಗೆ ಬಿದ್ದ. ರಾಜ್ಯ ನಿನ್ನದು ಅಂತ. ನಿನ್ನ ಅನುಪಸ್ಥಿತಿಯಲ್ಲಿ ನಾನು ಒತ್ತಾಯಕ ರಾಜನಾಗಿದ್ದಿದ್ದು. ನಿನ್ನದೇ ರಾಜ್ಯ, ನಾನಿನ್ನ ದಾಸ ಮೊದಲಿನಾಗೆ ಅಂತ, ಹಿಂದೆ ಇದ್ದಾಗೆ ಅಂತ. ಆದರೆ ಸುಗ್ರೀವನು ಯಾವ ಮಾತನ್ನು ಕೇಳ್ಕೊಳ್ಳಿಲ್ಲ ವಾಲಿ. ಸುಗ್ರೀವನನ್ನು ಬೈದ, ಭಂಗಿಸಿದ, ಒದ್ದ, ಎಲ್ಲರ ಮಧ್ಯೆ ಅಪಮಾನ ಮಾಡಿದ. ಉಟ್ಟ ಬಟ್ಟೆಯಲ್ಲಿ ಸುಗ್ರೀವನನ್ನು ಹೊರನೂಕಿದ ರಾಜ್ಯದಿಂದ. ಆದರೆ ಸುಗ್ರೀವನ ಪತ್ನಿಯನ್ನು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಜೊತೆಗೆ. ಒತ್ತಾಯಪೂರ್ವಕ ಇರಿಸಿಕೊಂಡ. ಅವಳೇನು ತಪ್ಪು ಮಾಡಿದ್ಲು? ಒಂದು ವೇಳೆ ಸುಗ್ರೀವ ತಪ್ಪಿಸ್ತಾನೆ, ಆದರೆ ರುಮೆ ತಪ್ಪೇನು? ಒತ್ತಾಯಪೂರ್ವಕ ಇರಿಸ್ಕೊಂಡ ಆಕೆಯನ್ನ. ಸಾಲದ್ದಕ್ಕೆ ಯಾರ್ಯಾರು ಸುಗ್ರೀವನಿಗೆ ಆತ್ಮೀಯರೋ, ಆಪ್ತರೋ, ಅವರೆಲ್ಲರನ್ನು ಕೂಡ ಸೆರೆಮನೆಗಟ್ಟಿದ.
ಅವರೆಲ್ಲರ ಸಾಮ್ರಾಜ್ಯ ನಿಷ್ಠರು, ಒಳ್ಳೆಯವರು ಅವರೆಲ್ಲರೂ ಕೂಡ. ನೋಡಿ, ಮಾಯಾವಿ ಸತ್ತೂ ಗೆದ್ದ ಅಂತ. ಯಾಕೆಂದ್ರೆ ಈ ಘಟನೆಯೇ ವಾಲಿಯ ನಾಶಕ್ಕೆ ಕಾರಣ. ಮುಂದಕ್ಕೆ ಯಾವಾಗ ಸುಗ್ರೀವನನ್ನು ಹೊರನೂಕಿದನೋ ಸುಗ್ರೀವನ ಜೊತೆಲಿ ಆಂಜನೇಯನೂ ಹೋಗ್ತಾನೆ, ಜಾಂಬವಂತನೂ ಹೋಗ್ತಾನೆ. ನಿಮಗೆ ಬೇರೆ ಪ್ರಮಾಣವೇ ಬೇಡ. ಯಾವಾಗ ಹನುಮಂತ ಸುಗ್ರೀವನ ಜೊತೆ ಹೊರಗೆ ಹೊರಟ, ಸರಿ ಯಾರದು ತಪ್ಪು ಯಾರದು ಬೇರೆ ಕೇಳಬೇಕಾಗಿಲ್ಲ ನೀವು. ಅದು ನಿಶ್ಚಯವೇ, ಅದು ಯಾರದ್ದು ತಪ್ಪು ಯಾರದ್ದು ಸರಿ ಅಂತ. ಯಾವಾಗ ಸುಗ್ರೀವ ದೂರ ಆದನೋ ವಾಲಿಯ ತೇಜಸ್ಸು ಹೋಯಿತು, ಕಿಷ್ಕಿಂಧಿಯ ತೇಜಸ್ಸು ಹೋಯಿತು, ಸೂರ್ಯಪುತ್ರ ಅವನು. ಯಾವಾಗ ಜಾಂಬವಂತ ದೂರ ಆದನೋ ವಾಲಿಯ ಆಯುಸ್ಸು ಹೋಯಿತು. ಬ್ರಹ್ಮಪುತ್ರ ಜಾಂಬವಂತ. ಯಾವಾಗ ಹನುಮಂತ ದೂರ ಆದನೋ ಕಿಷ್ಕಿಂಧಿಯ ಪ್ರಾಣವೇ ದೂರ ಆಯಿತು. ಯಾಕೆಂದ್ರೆ ಹನುಮಂತನಂದ್ರೆ ಪ್ರಾಣ ಅಂತ, ಪ್ರಾಣಶಕ್ತಿ ಅವನು ಅಂತ. ಹನುಮಂತನನ್ನು ದೂರ ಮಾಡಿಕೊಂಡಾಗ ಕಿಷ್ಕಿಂಧಿಯ ಪ್ರಾಣವನ್ನೇ ದೂರ ಮಾಡಿಕೊಂಡ, ತನ್ನ ಪ್ರಾಣಕ್ಕೆ ಎರವಾದವನು ವಾಲಿ. ಹಾಗಾಗಿ ಮಾಯಾವಿ ಗೆದ್ದಂತೆ ಆಯಿತು, ಮಾಯಾವಿ ಸೋತಂತೆ ಆಗಲಿಲ್ಲ. ಈ ಎರಡು ಘಟನೆಗಳು, ಒಂದು ಘಟನೆ ವಾಲಿ ನಾಶಕ್ಕೆ ಕಾರಣ ಆಗ್ತದೆ ಮುಂದಕ್ಕೆ, ಇನ್ನೊಂದು ಘಟನೆ ಸುಗ್ರೀವನಿಗೆ ಆಶ್ರಯ ಅಲ್ಲಿವರೆಗೂ ಋಷ್ಯಮುಖ ಪರ್ವತ, ಅದಕ್ಕೆ ಕಾರಣ ಆಗ್ತದೆ. ಈ ಎರಡು ಘಟನೆಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವು ರಾಮಾಯಣದ ಭವಿಷ್ಯತ್ತಿನಲ್ಲಿ. ಆತ ಸುಗ್ರೀವ ಓಡಿದ ಇಡೀ ಭೂಮಂಡಲ ಸುತ್ತಾನೆ, ಓಡಿ ಅವನು. ಸ್ವಾರಸ್ಯ ಅಂದರೆ ಅವನ ಜೊತೆಗೆ ಹನುಮಂತನೂ ಓಡುತ್ತಾನೆ. ಹನುಮಂತ ತಿರುಗಿ ನಂತರ ವಾಲಿ ಆಳಲ್ಲ, ಆದರೆ ಹನುಮಂತನಿಗೆ ಗೊತ್ತೇ ಇಲ್ಲ ತನಗೆ ಶಕ್ತಿ ಉಂಟು ಅಂತ. ತನ್ನ ಶಕ್ತಿ ಪರಿಚಯವೇ ಅವನಿಗಿಲ್ಲ. ಈ ನಮ್ಮ ಹಾಗೆ ಆಗಿದೆ ಅವನಿಗೇನು, ಈ ನಮಗೆ ನಾವು ಯಾರೊಂದು ಗೊತ್ತಿಲ್ಲ, ನಮ್ಮ ಅಂತಸ್ತಿತ್ವ ಏನೊಂದು ಗೊತ್ತಿಲ್ಲ. ಹನುಮಂತನ ಅವಸ್ಥೆ ಕೂಡ ಹಾಗೇನು. ಅಥವಾ ಹನುಮಂತನ ಸೇವೆ ರಾಮನಿಗೆ ಮಾತ್ರ ಮೀಸಲದು, ಅವನ ಸಾಮರ್ಥ್ಯ ಅದು ರಾಮನಿಗೆ ಮಾತ್ರ ಅಂತ ಇರಬೇಕು ಬಹುಶಃ. ಹಾಗಾಗಿ ಸುಗ್ರೀವನ ಜೊತೆಗೆ ಅವನು ಮಾಡ್ತಾನೆ, ಯುದ್ಧ ಮಾಡಲಿಲ್ಲ ವಾಲಿಯ ಜೊತೆಗೆ. ಇಡೀ ಭೂಮಂಡಲ ಎಲ್ಲ ಓಡಿದ್ರು, ಒಳ್ಳೆಯದಾಯ್ತು. ಸುಗ್ರೀವನಿಗೆ ಭೂಮಂಡಲದ ಪರಿಚಯ ಆಯಿತು, ಮುಂದೆ ರಾಮ ಕಾರ್ಯಕ್ಕೆ ವಿನಿಯೋಗ ಆಯ್ತದು ಆ ಭೂಮಂಡಲದ ಪರಿಜ್ಞಾನ. ಸೀತೆ ಹುಡುಕ್ಬೇಕಾದ್ರೆ ವಾನರ ಕೋಟಿಯನ್ನು 4 ದಿಕ್ಕೆ ಕಳಿಸುವಾಗ ಎಲ್ಲೆಲ್ಲಿ ಏನೇನಿದೆ, ಎಲ್ಲಿ ಹುಡುಕ್ಬೇಕು, ಹೇಗೆ ಹುಡುಕ್ಬೇಕು ಅಂತ ಕೂತಲ್ಲೇ ಹೇಳ್ತಾನೆ ಸುಗ್ರೀವ. ಇಡೀ ಭೂಮಿ ಸುತ್ತಾಡಿ ಆದ ಮೇಲೆ ಆಂಜನೇಯಂಗೆ ಇದ್ದಕ್ಕಿದ್ದ ನೆನಪಾಯ್ತು, ಅಲ್ಲ ಋಷ್ಯಮುಖಕ್ಕೆ ಬರೋ ಹಾಗಿಲ್ವಲ್ಲ ವಾಲಿನ್, ಅಲ್ಲಿ ಹೋದರೆ ಏನು ಅಂತ. ಅಲ್ಲೇ ಪಕ್ಕ ಇದೆ, ಕಿಷ್ಕಿಂಧ ಪಕ್ಕ ಇದೆ ಋಷ್ಯಮುಖ, ಅಲ್ಲಿ ಹೋದ್ರು. ವಾಲಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಆಮೇಲೂ ವಾಲಿ ಪ್ರಯತ್ನ ಮಾಡ್ತಾನೆ, ತಾನು ಯಾವಾಗ ಪ್ರವೇಶ ಮಾಡ್ಲಿಕ್ಕಾಗಲಿಲ್ಲ, ಅವರಿವರನ್ನು ಕಳಿಸಿ ಕೊಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಸುಗ್ರೀವನನ್ನು. ಒಂಥರ ದ್ವೇಷ. ಸುಗ್ರೀವನಿಗೆ ಅವರೆಲ್ಲ ಲೆಕ್ಕ ಅಲ್ಲ, ಅವ್ರನ್ನೆಲ್ಲ ಬಡ್ದಾಕಿದ ಅವನು ಸುಗ್ರೀವ. ವಾಲಿಗೆ ಬಂದರೆ ಹೆದರ್ತಿದ್ದಾಳೆ ಅಷ್ಟೇ. ಆಮೇಲೆ ಆಗಾಗ ಜಗಳ ಆಗೋದು. ಸುಗ್ರೀವ ಹೋಗಿ ಕಿಷ್ಕಿಂಧಿ ದ್ವಾರದಲ್ಲಿ ನಿಂತು ಬಬ್ಬಿಡ್ತಿದ್ದ, ಬಾ ಯುದ್ಧಕ್ಕೆ ಅಂತ ಕರೀತಿದ್ದ ಅಣ್ಣನನ್ನು. ಇಬ್ಬರಿಗೂ ಯುದ್ಧ ಆಗ್ತಿತ್ತು. ಅಣ್ಣ ಚೆನ್ನಾಗಿ ಗುದ್ದಿದ ಮೇಲೆ, ಮೂಳೆ ಸಡಲಾದ ಮೇಲೆ ಓಡ್ಬಿಡೋದು ಸುಗ್ರೀವ. ಯಾವಾಗ ಇವನು ಹಾರಿದನೋ ಋಷಿಮುಖದ ಒಳಗಡೆಗೆ, ಆ ಗಡಿ ಒಳಗಡೆಗೆ ವಾಲಿ ಏನು ಮಾಡೋ ಹಾಗಿಲ್ಲ. ಇನ್ನೊಂದು ಸರಿ ಬಾ ಮಾಡ್ತಾನೆ ಅಂತೇಳಿ ಹೋಗ್ಬೇಕಷ್ಟೇ, ಬೇರೆ ದಾರಿಯೇ ಇಲ್ಲ. ಸುಗ್ರೀವನಿಗೂ ಕೂಡ ನೆಮ್ಮದಿ ಇಲ್ಲ. ಅವನು ನೆಲದಲ್ಲಿ ಮಲಗಿ ನೀರು ಕುಡಿದು ಗಡ್ಡೆ ಗಣಸ್ತಿಂದ ಬದುಕಬೇಕಾಯ್ತು. ಅದ್ರ ನಂತರ ಅವನು ಕಷ್ಟ ಜೀವನ ಮಾಡ್ತಾನೆ, ಎಷ್ಟೋ ಕಾಲ. ಹನುಮಂತನೂ ಮಾಡ್ತಾನೆ, ಸುಗ್ರೀವನಿಗೆ ಆಗಿದ್ದು ಅಂಥ ಜೀವನ ಹನುಮಂತನೂ ಕೂಡ ಮಾಡ್ತಾನೆ. ಅವನ ಜೊತೆಯಲ್ಲಿ ಬಡ ಜೀವನವನ್ನು, ಕಷ್ಟ ಜೀವನವನ್ನು ಮಾಡ್ತಾನೆ. ಆಚೆಗೂ ವಾಲಿಗೂ ಸುಮ್ಮನಿರ್ಲಿಕ್ಕೆ ಬಿಡಲಿಲ್ಲ ಸುಗ್ರೀವ. ಆಗಾಗ ಹೋಗಿ ಕೆಣಕದವನನ್ನ ವಾಲಿನ, ಬಾ ಯುದ್ಧಕ್ಕೆ. ಯುದ್ಧದಲ್ಲಿ ಹತ್ರ ವಾಲಿಯಷ್ಟೇ ಸಾಮರ್ಥ್ಯ ಇದೆ ಅವನಿಗೆ, ಪೂರ್ತಿ ಅಲ್ಲ. ಹಾಗಾಗಿ ಸೋಲ್ತಿದ್ದವನು ಸುಗ್ರೀವ. ಹೀಗೆ ವಾನರ ಸೇನೆ ಇಡೀ ಸಿದ್ಧ ಆಗಿದೆ ರಾಮ ಸೇವೆಗೆ. ಒಂದು ಕಡೆ ದೋಷ ಇದೆ. ಆ ದೋಷ ಎಲ್ಲಿದೆ ಅಂದರೆ ನಾಯಕನಲ್ಲಿ ದೋಷ ಇದೆ. ಹಾಗೆ ನಾಯಕನನ್ನು ಪಕ್ಕಕ್ಕಿಟ್ಟು ಬೇರೆ ನಾಯಕ ಬರಬೇಕು ಅಲ್ಲಿಗೆ. ಅದಕ್ಕೆ ಸನ್ನಿವೇಶಗಳು ನಿರ್ಮಾಣ ಆಗಬೇಕು. ರಾಮನಿಗೆ ಬೇರೆ ದಾರಿ ಇಲ್ಲ, ಈ ವಾಲಿನ ಬೆಳೆಸೋ ಹಾಗಿಲ್ಲ, ಮತ್ತೊಬ್ಬರು ಬರಬೇಕು ಆ ಜಾಗಕ್ಕೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗೆ ವಾನರ ಕೋಟಿಯ ಪ್ರಾದುರ್ಭಾವ ಒಂದು ಹೆಮ್ಮೆ ಪಡಬೇಕು ನಾವು. ನಿಮಗೊಂದು ಆ ಘಟನೆ ಹೇಳಬೇಕು ನಾನು ನಿಮಗೆ. ಉತ್ತರದಲ್ಲಿ ಒಂದು ಕಡೆಗೆ ನಾವು ರಾಮಕಥೆ ಹನುಮಂತನ ಮೇಲೆ ಪ್ರವಚನ ಮಾಡುವಾಗ ಆ ಸಮಯದಲ್ಲಿ ಒಂದು ಪ್ರಶ್ನೆ. ರಾಮ ಹುಟ್ಟಿದ್ದು ಉತ್ತರದಲ್ಲಿ ಅಯೋಧ್ಯೆಯಲ್ಲಿ, ರಾಮನ ಜನ್ಮಭೂಮಿ ನಮ್ಮದು ಉತ್ತರದವರದ್ದು, ಮತ್ತು ದಕ್ಷಿಣದವರದ್ದು ರಾವಣನ ಜನ್ಮಭೂಮಿ. ರಾವಣನ ಕೇಂದ್ರ ದಕ್ಷಿಣದಲ್ಲಿ, ರಾಕ್ಷಸರು ರಾವಣ ಎಲ್ಲ ದಕ್ಷಿಣದವರು. ನಮಗೆ ಕಷ್ಟ ಆಯ್ತು ಅದನ್ನು ಕೇಳಿ, ದಕ್ಷಿಣದ ಮರ್ಯಾದೆ ಉಳಿಸ್ಕೊಳ್ಬೇಕಲ್ಲ. ಕೊನೆಗೆ ನಾವು ಹೇಳಿದ್ವು,
ಹೌದು, ರಾವಣ ಸಂಹಾರ ಮುಖ್ಯ ಕಾರ್ಯ ರಾಮಾವತಾರದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು, ಪ್ರಧಾನ ಕಾರ್ಯ ಅದು. ಆ ಪ್ರಧಾನ ಕಾರ್ಯದಲ್ಲಿ ಯಾರು ರಾಮನ ಜೊತೆಗೆ ನಿಂತವರು? ಕಪಿಗಳು, ಕರಡಿಗಳು, ಗೋಪಚ್ಚರು, ಅವರೆಲ್ಲ ಎಲ್ಲಿಯವರು? ರಾವಣರ ಯುದ್ಧ ನಡೆದಾಗ ಉತ್ತರದಿಂದ ಬಂದು ಸಹಾಯ ಮಾಡಿದ್ದು ರಾಮನಿಗೆ ಲಕ್ಷ್ಮಣ ಮಾತ್ರ ಅಂತ, ಒಬ್ಬನೇ ಒಬ್ಬ ಲಕ್ಷ್ಮಣ ಮಾತ್ರ ಅಂತ. ಅವನನ್ನು ದೇವರು ಅಂತ ಹೊಳ್ತೇವೆ ನಾವು, ಲಕ್ಷ್ಮಣನನ್ನು ಕೂಡ ಆದಿಶೇಷವನು. ಮತ್ತೆಲ್ಲ ನಮ್ಮವರೇ, ದಕ್ಷಿಣದವರೇ. ಅಷ್ಟೂ ಕವಿಗಳು ಕೂಡ ನಮ್ಮ ದಕ್ಷಿಣದವರೇ. ಮತ್ತೆ ನಿಮ್ಮಲ್ಲಿ ಮಂಥರೆ, ಕೈಕೇಯಿ ಎಲ್ಲ ಇದ್ದಾರೆ ಅಲ್ಲಿ. ನಮ್ಮಲ್ಲಿ ವಿಭೀಷಣ ನೋಡಿ, ವಿಭೀಷಣ ಲಂಕೆಯಿಂದ ಹೊರಗೆ ಬಂದು ರಾಮನ ಜೊತೆ ನಿಂತು ಲಂಕೆಯ ಪತನಕ್ಕೆ ಮುಖ್ಯ ಕಾರಣನಾದವನು. ಆ ವಿಭೀಷಣ ನಮ್ಮ ದಕ್ಷಿಣದವನು. ದಕ್ಷಿಣದವನು ಅಂತ ಹೇಳಿದ್ರೆ ಸಾಲದು, ದಕ್ಷಿಣದವರು ಅಂತ. ಈ ಕಪಿಗಳೆಲ್ಲ ನಮ್ಮ ಕರ್ನಾಟಕದವರು ಅಂತ, ಅದನ್ನು ನೆನಪಿಟ್ಕೊಳ್ಳಿ. ಕಿಷ್ಕಿಂಧ ಕರ್ನಾಟಕದಲ್ಲಿದೆ, ಹಂಪೆ ಕರ್ನಾಟಕದಲ್ಲಿದೆ, ಋಷ್ಯಮುಖ ಪರ್ವತ ಕರ್ನಾಟಕದಲ್ಲಿದೆ. ರಾಮ ಪಂಪಾ ಸರೋವರ ವರ್ಣನೆ ಮಾಡ್ತಾನೆ, ಪ್ರಕೃತಿ ವರ್ಣನೆ ಮಾಡ್ತಾನೆ, ಎಷ್ಟು ಚಂದ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಮಳೆಗಾಲ ವರ್ಣನೆ ಮಾಡ್ತಾನೆ ರಾಮ, ಚಳಿಗಾಲ ವರ್ಣನೆ ಮಾಡ್ತಾನೆ. ನೆನಪಿಡಿ, ರಾಮ ವರ್ಣನೆ ಮಾಡುವ ಪಂಪಾ ಸರೋವರ ಬೇರೆ ಎಲ್ಲೂ ರಾಮ ಆ ಥರ ಮಾಡೋ ವರ್ಣನೆಗಳು ತುಂಬ ಅಪರೂಪ, ಇಲ್ಲ ಅಂತ ಹೇಳ್ಬೋದು. ಆ ರಾಮನ ಆ ಬಗೆಯ ಕವಿ ವರ್ಣನೆ ಇರೋದು ಕರ್ನಾಟಕದ ಬಗ್ಗೆ ಮಾತ್ರ. ನಮ್ಮ ಪಂಪಾ ಸರೋವರದ ಬಗ್ಗೆ, ನಮ್ಮೂರು ಮಳೆಗಾಲವನ್ನು, ನಮ್ಮೂರು ಚಳಿಗಾಲವನ್ನು ರಾಮ ವರ್ಣನೆ ಮಾಡಿದ್ದಾನೆ. ಸರ್ಗ ಇದೆ, ಉದ್ದಕ್ಕಿದೆ, ಅದು ತುಂಬ ದೀರ್ಘವಾಗಿರ್ತದೆ ಇದೆ ಅಂತ. ನಮ್ಮ ಊರನ್ನು ಇಷ್ಟಪಟ್ಟವನು ರಾಮ, ನಮ್ಮ ಮಳೆಗಾಲ ಚಳಿಗಾಲ ಇಷ್ಟಪಟ್ಟವನು, ನಮ್ಮ ನೀರು ಇಷ್ಟಪಟ್ಟವನು, ಇಲ್ಲಿ ಜನಗಳನ್ನ ಇಷ್ಟಪಟ್ಟವನು. ನಮ್ಮವರು, ನಮ್ಮ ದಕ್ಷಿಣದವರು ಪ್ರಾಣಕ್ಕೆ ಪ್ರಾಣ ಕೊಟ್ಟರು ರಾಮನಿಗಾಗಿ, ರಕ್ತ ಹರಿಸಿದರು, ಪ್ರಾಣ ಕೊಟ್ಟರು ರಾಮನಿಗಾಗಿ. ಅವರು ಅಪವಾದ ಹೇಳಿದ್ದು ಮಾತ್ರ, ರಾಮನನ್ನು ಕಾಡಿ ಕಳಿಸಿದ್ರು ಮೊದಲು, ಆಮೇಲೆ ಸೀತೆ ಮೇಲೆ ಅಪವಾದ ಹೇಳಿದವರು ಯಾರು? ನಾವು ದಕ್ಷಿಣದವರಲ್ಲ ಅಂತ. ಇದೆಲ್ಲ ವಿನೋದಕ್ಕೆ, ದಕ್ಷಿಣ ಏನೋ ಉತ್ತರ ಏನೋ ಎಲ್ಲ ಭಾರತವೇ. ಆದರೆ ಒಂದು ವಿನೋದದ ಜಗಳ ಮಾಡೋದಾದ್ರೆ ಹೀಗೆ ಮಾಡ್ಬೋದು, ನಮ್ಮ ದಕ್ಷಿಣದವ್ರ ಹತ್ರ ಇಷ್ಟೆಲ್ಲ ಅಂಶ ಇದೆ ಅಂತ ಅದಕ್ಕೆ ಹೇಳಿದ್ದು. ಇಡೀ ರಾಮ ಸೇವಕರು, ಸಂಪೂರ್ಣ ರಾಮ ಸೇವಕರು ಉತ್ತರದವರು, ದಕ್ಷಿಣದವರು, ನಮ್ಮ ಕರ್ನಾಟಕದವರು. ಉತ್ತರ ಭಾರತ ದೇವಭೂಮಿ, ದೇವನ ಅವತರಿಸಿದ ಭೂಮಿ. ಆದರೆ ನಮ್ಮ ದಕ್ಷಿಣ ಭಾರತ, ನಮ್ಮ ಕರ್ನಾಟಕ ಸೇವಾ ಭೂಮಿ. ನಾವು ಮರಿಬಾರ್ದು, ಸೇವಕರ ನೆಲೆ ಇದು, ಸೇವಾ ಕೇಂದ್ರ ಇದು. ಆ ರಕ್ತ ನಮ್ಮಲ್ಲಿ ಹರಿಯೋದು ಹೋದಾದರೆ, ನಮ್ಮೆಲ್ಲರಲ್ಲಿ ಅದೇ ರಕ್ತ ಹರಿಯೋದು ಹೋದಾದರೆ, ನಾವು ಕರ್ನಾಟಕದವ್ರು ಹೋದಾದರೆ, ನಾವು ದಕ್ಷಿಣದವ್ರು ಹೋದಾದರೆ ರಾಮನ ಸೇವೆ ಮಾಡಬೇಕು. ನಾವು ಉಸಿರಿದ್ದರೆ ರಾಮನ ಸೇವೆ ಮಾಡಬೇಕು ಅಂತ ಆ ಪರಂಪರೆಗೆ ಸೇರಬೇಕು, ಕಿಷ್ಕಿಂಧೆಯ ಪರಂಪರೆಗೆ ನಾವು. ಸರಿ, ಎಲ್ಲರೂ ಜನಿಸಿಯಾಗಿದೆ, ಇನ್ನು ಒಬ್ಬ ಮಾತ್ರ ಬಾಕಿ ಜನಿಸಲಿಕ್ಕೆ, ಒಬ್ಬ ಮಾತ್ರ ಬಾಕಿ. ಅವನ ಜನ್ಮವನ್ನು ರಾಮ ಕಾಯ್ತಾ ಇದ್ದಾನೆ. ನೀ ಬಂದ್ಮೇಲೆ ನಾ ಬರ್ತೇನೆ, ಸೇವಕರು ಬಂದ್ಮೇಲೆ ಸ್ವಾಮಿ ಬರೋ ಹಾಗೆ, ಸ್ವಾಮಿ ಬರೋ ಮೊದಲು ಸೇವಕರು ಬಂದೆಲ್ಲ ಸಿದ್ಧತೆ ಮಾಡಿಟ್ಟಿರೋ ಹಾಗೆ, ಮುಂಚೆ ಬಂದು ಗುರುಗಳು ಬರೋಕ್ಕಿಂತ ಮುಂಚೆ ಪರಿವಾರದವರು ಬಂದು ಪೀಠ ಎಲ್ಲ ಹಾಕಿಟ್ಟ ಹಾಗೆ. ರಾಮ ಹೇಳೋದೇನೆಂದ್ರೆ, ಮೊದಲು ಪರಿವಾರದವರೆಲ್ಲ ಮೊದಲು ಬರಲಿ, ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಬರ್ತೇನೆ ನಾನು ಅಂತ. ಒಬ್ಬ ಸೇವಕ ಬಾಕಿ ಬರಲಿಕ್ಕೆ. ಆ ಒಬ್ಬ ಎಷ್ಟು ಮುಖ್ಯ ಅಂದರೆ ಪ್ರಾಣದಷ್ಟು ಮುಖ್ಯ, ಅವನೊಂದು ಮುಖ್ಯ ಪ್ರಾಣದಷ್ಟು ಮುಖ್ಯ ಅಂತ. ಅವನೊಬ್ಬ ಬರ್ಲಿಕ್ಕೆ ಬಾಕಿ ಇದೆ. ಅವನ ಕಥೆಯನ್ನು ಹೇಳಬೇಕು. ಅವನ ಕಥೆಗೆ ನಾವು ಬಾಯೆತ್ತಬೇಕು ಅಂದರೆ, ಒಂದು ಶಬ್ದ ಹೇಳಬೇಕು ಅಂದರೆ ರಾಮ ರಾಮ ಹೇಳಬೇಕು ಎಲ್ಲರೂ. ಹಾಗೆ ಹೇಳಿದ್ರೆ ಮಾತ್ರ ಮುಂದಿನ ಕಥೆ ಹೇಳೋದು. ಹನುಮಂತನ ಕಥೆ ಶುರು ಮಾಡಬೇಕು ಅಂದರೆ ಇನ್ನೊಂದು ಸರ್ತಿ ರಾಮನಾಮದ ಒಂದು ಅಣ್ಣನ ರಾಮದ ಒಂದು ಘೋಷ ಇಡೀ ಸಭಾ ಮಂಟಪದಲ್ಲಾಗಬೇಕು. ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿಂದ ಇಲ್ಲಿವರೆಗೆ, ಇಲ್ಲಿ ಸೇರಿದ ಎಲ್ಲ ಜೀವಗಳು ರಾಮ 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 ಅಂತ ಮರಿಬೇಕು. ಮಧ್ಯೆ ಮಧ್ಯೆ ಹನುಮ 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 ಅಂದರೂ ಅಡ್ಡಿ ಇಲ್ಲ, ಯಾಕೆಂದರೆ ಅವರಿಬ್ಬರು ಒಟ್ಟಿಗಿರ್ತಾರೆ ರಾಮ ಹನುಮರನ್ನ ಮನಸಾರೆ ಕರೆದು 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 ಒಂದು 2-3 ನಿಮಿಷಗಳ ಕಾಲ ಆಮೇಲೆ ಹನುಮಂತನ ಕತೆಗೆ ಉಪಕ್ರಮಿಸೋಣ. ರಾಮ 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 ರಾಮ